ನಮಸ್ಕಾರ ವೀಕ್ಷಕರೇ, ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಹೆಲ್ತ್ ಗುರು ಇದು ಧರ್ಮದ ಮಾರ್ಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಒಂದು ಮನೆ ಅಂತ ಹೇಳಿದ್ರೆ ಅದು ಶುಭವಾದಂಥ ಮನೆ, ಲಾಭದಾಯಕವಾದಂಥ ಮನೆ, ಅನುಕೂಲಕರವಾದಂಥ ಮನೆ ಅಂತ ಕೇಳಿದ್ದೀವಿ. ಆದರೆ ಅಪಾಯದ ಅಂಚಿನಲ್ಲಿರುವ ಮನೆ ಅಂತಂದ್ರೆ ಯಾವುದು? ಈ ವಿಚಾರವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಬನ್ನಿ ವೀಕ್ಷಕರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಅಪಾಯದ ಅಂಚಿನಲ್ಲಿರುವ ಮನೆ ಅಂತ ಅಂದ್ರೆ ಯಾವುದು ಗುರುಗಳೇ? ಈಗ ನಾವಿರುವಂತ ಮನೆಯನ್ನ ಅಪಾಯದ ಅಂಚಿನಲ್ಲಿರುವಂತ ಮನೆ ಅನ್ನುವಂಥದ್ದನ್ನ ಕಂಡುಹಿಡಿಯೋದಾದ್ರೆ ಹೇಗೆ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಪಾಯದ ಅಂಚಿನಲ್ಲಿ ಇರುವ ಮನೆ ಅಂದ್ರೆ ಪೂರ್ತಿ ಮುಳುಗಿದ್ದೀವ ಅಂತ ಹೇಳಂಗಿಲ್ಲ, ಮುಟ್ತಾ ಇದ್ದೀವ ಅಂತ ಅನ್ಕೊಳಂಗಿಲ್ಲ. ಸೊ ಈ ರೀತಿಯಾಗಿ ಒಂದು ಬಾರ್ಡರ್, ಆ ರೀತಿ ಮನೆ ಇದೆಯಾ ಅನ್ನೋದಕ್ಕೊಂದು ಕ್ವಶನ್ ಮಾರ್ಕ್. ಹೌದು, ಇದೆಯೋ ಇಲ್ಲೋ ಗೊತ್ತಿಲ್ಲ, ಮನೇಲಿ ಇರಬೇಕು, ಇದೀವಿ ಅನ್ನೋದು ತೀರ್ಮಾನ ಆಗಿದೆ. ಅದೇ ವರ್ಣನೆ ಮಾಡಿ ಹೇಳಿದಾಗ ನಾವು ಮುಳುಗ್ತಾ ಇದ್ದೀವಿ, ಮುಳುಗೋ ಮಟ್ಟದಲ್ಲಿ ಇದ್ದೀವಿ, ಮುಳುಗೋಗಿದ್ದೀವಿ, ಈ ಥರದ್ದೆಲ್ಲ ಹೇಳಬಹುದು. ಆದರೆ ಅದನ್ನು ಗುರುತಿಸ್ಬೇಕಲ್ಲ, ಅಪಾಯದ ಅಂಚಿನ ಮನೆ ಯಾವುದು, ಯಾಕೆ ಪದ ಬೇಕಿತ್ತು, ಇಷ್ಟೊಂದು ಕಠೋರವಾದ ಮಾತಿನ ವಿಚಾರ ಯಾಕೆ ಬೇಕು? ಈ ಕಠೋರವಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಜೀವನವೆಲ್ಲ ಕಠೋರವಾಗೇ ಬದುಕಬೇಕಾಗತ್ತೆ. ಅದಕ್ಕೆ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಇದಕ್ಕೆ ಜನ್ಮಭೂಮಿ, ಮಗು ಹುಟ್ಟಿದ ಅಥವಾ ಮಾನವ ಹುಟ್ಟಿದ ಜನ್ಮಭೂಮಿಯನ್ನ ಕರ್ಮಭೂಮಿಯನ್ನಾಗಿ ಮಾಡಬೇಕು. ಜನ್ಮಭೂಮಿಯನ್ನ ಕರ್ಮಭೂಮಿಯನ್ನಾಗಿ ಮಾಡಬೇಕು. ಕರ್ಮ ಅಂದ್ರೆ ನಾವ್ ಅನ್ಕೊಂಡಿರೋ ಕರ್ಮ ಬೇರೆ. ಹೌದು, ಅಯ್ಯೋ ಇದೇನ್ ಕರ್ಮನೋ ಅಂತ. ಕರ್ಮದ ಮೂಲ ಅರ್ಥ ಕರ್ತವ್ಯ. ಅದು ಕರ್ತವ್ಯದ ಭೂಮಿ ಆಗಿದ್ದಾಗ ಅಪಾಯದ ಹಂಚಿನಲ್ಲಿ ಇರಲ್ಲ. ಜನ್ಮಭೂಮಿ ಯಾವ್ದಾಗಿರ್ಬೇಕು? ಕರ್ತವ್ಯದ ಭೂಮಿ ಆಗ್ಬೇಕು. ನಾವ್ ಅನ್ಕೊಂಡಿರೋ ಕರ್ಮ ಭೂಮಿ ಆಗ್ತಾ ಇದೆ. ಅಂದ್ರೆ ಅರ್ಥ ಗೊತ್ತಿಲ್ಲ ನಮ್ಗಷ್ಟೇ. ಈ ಅರ್ಥ ಯಾಕೆ ಗೊತ್ತಾಗಿಲ್ಲ, ಗೊತ್ತಾಗಬೇಕಲ್ಲ ಅನ್ನೋ ಸತ್ಯವನ್ನ ಇವಾಗ ಹೇಳ್ಬೇಕಾಗತ್ತೆ. ಕರ್ಮಭೂಮಿ, ಜನ್ಮಭೂಮಿ, ಅಲ್ಲಿಂದ ಸ್ಟಾರ್ಟ್ ಆಗೋದು. ಸೊ ಇದನ್ನ ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಸಣ್ಣದಾದ ಒಂದು ವಿಚಾರಗಳನ್ನ ಹೇಳ್ಬೇಕಾಗತ್ತೆ. ಏನದು? ಇವತ್ತು ನಾವು ರಾಮಾಯಣ, ಮಹಾಭಾರತ, ಭಾಗವತ, ಹಲವಾರು ರೀತಿಯ ಒಂದು ಪವಿತ್ರವಾದ ಗ್ರಂಥಗಳನ್ನ ಲೆಕ್ಕಾಚಾರ ತಗೊಂಡು, ವೇದ, ಉಪನಿಷತ್ ಈ ರೀತಿಯಾದ ಒಂದು ಭಾಗಗಳನ್ನ ತಗೊಂಡು, ಮತ್ತೆ ಒಳ್ಳೊಳ್ಳೆ ಪವಿತ್ರವಾದ ಕ್ಷೇತ್ರಗಳನ್ನು ಕೂಡ ತಗೊಂಡು ಇದನ್ನೆಲ್ಲ ಅಳವಡಿಸ್ಕೊಂಡಾಗ ಇದರಲ್ಲಿ ಯಾವ ಭೂಮಿ ಆಗಿದೆ ಅನ್ನೋ ತಿಳ್ಕೊಂಡ್ರೆ ಉತ್ತರ ಸಿಕ್ಕತ್ತೆ. ಅದಷ್ಟನ್ನು ಅಳವಡಿಸ್ಕೊಂಡಾಗ ಅಂದ್ರೆ ಯಾವುದು ಆಗೇ ಇಲ್ಲ. ಯಾವುದು ಕ್ಷೇತ್ರಗಳು ಕೂಡ ಯಾವ ಕಾರಣಕ್ಕೂ ಕರ್ಮಭೂಮಿ ಆಗೇ ಇಲ್ಲ ಅಂದ ಮೇಲೆ ನಾವು ವೇದ, ಉಪನಿಷತ್, ಭಾಗವತ ಯಾವುದೇ ಒಂದು ನಾವು ಬಳಸ್ತೀವಿ ಅಂದ್ರೆ ನಮಗೆ ನೆಲೆನೇ ಸಿಕ್ಕೇ ಇಲ್ಲ. ಅಂದ್ರೆ ನಾವು ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ನಾವು ಅದನ್ನ ನಂಬಿದ್ದೀವಿ, ನಂಬ್ಕೊಂಡು ಬಂದಿದ್ದೀವಿ, ಪೂಜಿಸ್ತಾ ಇದ್ದೀವಿ, ಗೌರವಿಸ್ತಾ ಇದ್ದೀವಿ. ಹಾಗಿರಬೇಕಾದ್ರೆ ಅಯೋಧ್ಯೆ ತಗೊಳ್ಳಿ, ವಿಜಯನಗರ ತಗೊಳ್ಳಿ, ಹಂಪೆ ತಗೊಳ್ಳಿ, ಪ್ರತಿ ಒಂದು ಎಲ್ಲ ಕ್ಷೇತ್ರಗಳನ್ನ ನೀವು ಯಾವ ಕ್ಷೇತ್ರ ಬೇಕಾದ್ರೆ ತಗೊಳ್ಳಿ, ಆ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ನಮಗೆ ಎಲ್ಲವೂ ಕೂಡ ಯಾವಮಯ ಆಗಿದೆ ಅಂದರೆ ಅವೋಮಯ ಆಗಿದೆ. ಅಂದರೆ ಎಲ್ಲ ವ್ಯಾಜ್ಯದಲ್ಲೇ ಸಿಕ್ಕಾಕೊಂಡಿರ್ತಕ್ಕಂಥದ್ದೇ ಆಗಿದೆ ಅಂದ ಮೇಲೆ ನಾವು ಅದೇ ಆ ರೀತಿ ಆಗಿರಬೇಕಾದ್ರೆ ನಮ್ಮ ಗಳಕತೆ ಏನು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಇದನ್ನು ನಾವು ಗಮನಿಸ್ಕೋಬೇಕು. ದೇವರು ವಾಸ ಮಾಡುವ ಜಾಗ ಪವಿತ್ರವಾದ ಕ್ಷೇತ್ರಗಳೇ. ಅದರಲ್ಲಿ ಸಾಕಷ್ಟು ಬೇಕಾದ್ರೆ ಜನರಲ್ ಆಗಿ ವಿಚಾರ ತಗೋಬೇಕಂದ್ರೆ ಮೈಸೂರಿನಲ್ಲಿರ್ತಕ್ಕಂಥ ಮಹಾರಾಜರ ಅರಮನೆ ತಗೊಳ್ಳಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ಪ್ರಸಿದ್ಧವಾಗಿರ್ತಕ್ಕಂಥ ಜಾಗಗಳನ್ನ ತಗೊಳ್ಳಿ, ಫ್ಯಾಕ್ಟ್ರಿಗಳಾಗಿರಬಹುದು. ಪ್ರತಿಯೊಂದು ಗಮನಿಸ್ತಾ ಹೋದಾಗ ಅದೇ ನಮ್ಮ ಬೆಂಗಳೂರಿನ ವಿಧಾನಸೌಧ ಆಗಬಹುದು,
ಯಾವುದೇ ಒಂದು ವಿಚಾರದಲ್ಲಿ ನಮಗೆ ಇದರ ಸತ್ಯ ಅರ್ಥ ಆಗಿದೆಯಾ, ಎಲ್ಲವೂ ಕೂಡ ಗೊಂದಲವಾಗಿ ವ್ಯಾಜ್ಯದ ಮೂಲಕ ಕೋರ್ಟು ಕಚೇರಿಯಲ್ಲಿ ಹತ್ತಿರತಕ್ಕಂತಹ ಕ್ಷೇತ್ರಗಳಾಗಿದೆಯೇ ಹೊರತು ಯಾವುದೂ ಕೂಡ ದ್ವಂದ್ವವಿಲ್ಲದ ರೀತಿಯಲ್ಲಿ, ಕೋರ್ಟು ಸ್ಟೇಷನ್ ಇಲ್ಲದ ರೀತಿಯಲ್ಲಿ ಇದೆ ಅಂತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ನಮ್ಮ ದೇಶದ ವಿಶ್ವದಲ್ಲಿ ಇತಿಹಾಸದಲ್ಲಿ ಒಂದು ಸಿಕ್ಕಿಲ್ಲ. ಅಂದರೆ ನಾವೇನು ತಿಳ್ಕೊಂಡಿದ್ದೀವಿ? ಹಾಗಾದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಹೇಳಿದ್ದು ಬರೆದಿದ್ದನ್ನು ನಾವು ಪುರಾವೆಗಳನ್ನ ಅದು ಅಂತ ಹೋಗ್ತಾ ಇದ್ದೀವಿ ಹೊರತು ನಾವು ಅದು ಸರಿ ತಪ್ಪು ಅಂತ ವಿಮರ್ಶೆ ಮಾಡೋದು ನಮಗೆ ಇದಕ್ಕೆ ಜ್ಞಾನ ಅಂತ ಹೇಳ್ತಾರೆ. ಈ ಜ್ಞಾನದ ವರ್ಕ್ ಆಗ್ತಾ ಇಲ್ಲ ಅಲ್ಲಿ. ಏನಪ್ಪ ಅಂತಂದರೆ, ಹೇಳಿದ್ದು ಸತ್ಯ ಇರಬಹುದು, ಅವಾಗಿಂದ ನಡೆದು ಬಂದಿರಬಹುದು, ಇದೇ ಕರೆಕ್ಟ್ ಇರಬಹುದು, ಹಾಗೆ ಬದುಕಿನ ರಹಸ್ಯಗಳು ಕೂಡ ಮಗು ಹುಟ್ಟುತ್ತೆ ಸಾಯುತ್ತೆ, ಅದು ಗೊತ್ತಾಗಿಲ್ಲ. ಹೌದಾ? ಯಾವ ತಿಳ್ಕೊಂಡಿದ್ದೀವಿ ಅಂತ ನಮಗೆ ಪವಿತ್ರವಾಗಿರತಕ್ಕಂತಹ ಒಂದು ವಿಚಾರ, ನಾವು ನೆಮ್ಮದಿಯಾಗಿರ್ತಕ್ಕಂಥದ್ದು. ಪ್ರತಿ ಮನೆಯೂ ಅಪಾಯದ ಅಂಚಿನಲ್ಲೇ ಇದೆ. ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ಯಾಕೆ ಅಂದರೆ ನಮ್ಗೆ ಅದ್ರ ಬಗ್ಗೆ ಜ್ಞಾನನೇ ಇನ್ನೂ ಅರ್ಥ ಆಗಿಲ್ಲ. ಹೆಸರು ಮಾತ್ರ ಕೇಳ್ತೀವಿ. ಶ್ರೇಷ್ಠವಾದ ಮನೆ ಯಾವುದು, ಶುಭವಾದ ಮನೆ ಯಾವುದು, ಒಳ್ಳೆಯ ರೀತಿಯಲ್ಲಿ ಮನೆ ಇರುವುದು ಯಾವುದು, ನೆಮ್ಮದಿ ಕೊಡುವ ಮನೆ ಯಾವುದು, ಆರೋಗ್ಯ ಕೊಡುವ ಮನೆ ಯಾವುದು, ಈ ಯಾವುದು ಅನ್ನೋದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ. ಈಗ ಇಷ್ಟೊಂದು ವಿಚಾರಗಳನ್ನ ಏನಕ್ಕೆ ಕೇಳಬೇಕಾಯ್ತು ಅಂತಂದರೆ, ಇದು ನನ್ನ ಉತ್ಪ್ರೇಕ್ಷೆ, ನನ್ನ ಅನುಭವದಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಆಗಬಾರ್ದು. ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ತಗೊಳ್ಳಿ, ಯಾವ ಮಟ್ಟಕ್ಕೆ ತಗೊಳಿಸ್ತಾ ಇದೆ, ಹೌದಾ? ಈಗ ಮೈಸೂರು ರಾಜರು ಆಳಿರ್ತಕ್ಕಂಥ ಯಾವುದೇ ಕ್ಷೇತ್ರಗಳನ್ನ ತಗೊಳ್ಳಿ, ಎಲ್ಲ ಕೋರ್ಟಲ್ಲಿದೆ. ಹಾಗಿರ್ಬೇಕಾದ್ರೆ ಅಂದಿನಿಂದ 1000 ವರ್ಷಕ್ಕೆ ತಗೊಳ್ಳೋಣ, 1000 ವರ್ಷಗಳಿಂದನೂ ಕೂಡ ನಾವು ಈಗೇ ನಾವು ಅನುಭವಿಸ್ಕೊಂಡೇ ಬರ್ತಾ ಇದ್ದೀವಿ. ಅದರಿಂದಕ್ಕೆ ಬೇಡ, 10 ತಲೆಮಾರಾಗಿ ಇಲ್ಲಿಗೇನೆ. ಬಟ್ ನಮಗೆ ಜ್ಞಾನ ಅಂತಕ್ಕಂಥದ್ದಿಲ್ವಾ, ಆಗಿಲ್ವಾ, ಗೊತ್ತಿಲ್ವಾ? ಇದು ಹೇಳುವುದು ಕೇಳುವುದನ್ನು ಬಿಟ್ಟರೆ ಮಾತ್ರ ಅರ್ಥ ಆಗೋದು. ನಾವೆಲ್ಲ ಬರೀ ಕೇಳೋದೇ ಅಭ್ಯಾಸ ಇರೋದು, ಕೇಳಿಸ್ಕೊಳ್ಳೋದು, ಬದುಕಕ್ಕೆ ಹೋಗೋದು. ಬಟ್ ಕೇಳ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದ್ರ ಜೊತೆಗೆ ಕೇಳಿಸ್ಕೊಳ್ಳೋದೇ ನಮ್ಮ ಅಭ್ಯಾಸ ತಪ್ಪಾಗಿದೆ ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಕೇಳಿಸ್ಕೊಳ್ಳೋದು ಅಂದರೆ, ಈಗ ನಾವು ಹೇಳ್ತಿದ್ದೀವಿ, ನೀವು ಕೇಳಿಸ್ಕೊತಾ ಇದ್ದೀರಿ ಅಂತಕ್ಕಂಥ ವಿಚಾರಕ್ಕಿನ್ನ ಏನನ್ನು ಕೇಳಿಸ್ಕೊತಾ ಇದ್ದೀವಿ ಅನ್ನೋ ಅರ್ಥ ಮಾಡ್ಕೋಬೇಕು. ಏನನ್ನ ಕೇಳಿಸ್ಕೊತಿದ್ದೀವಿ. ಸುಮ್ಮನೆ ಹೇಳಿದ್ದನ್ನೆಲ್ಲ ಎಷ್ಟೋ ಜನ, ಕೋಟಿ ಜನ ಹೇಳ್ಕೊಂಡು ಹೋಗಿದ್ದಾರೆ, ಹೇಳ್ತಾನೇ ಇದ್ದಾರೆ ಇನ್ನೂ ಬೇಕಾದಷ್ಟು ಜನ. ಆದರೆ ಅದಕ್ಕೆ ಯಾವುದೂ ಪುರಾವೆಗಳಿಲ್ಲ ಅಂತಕ್ಕಂಥದ್ದು ಸತ್ಯ ನಿಮ್ಗೆ ಅರ್ಥ ಆಗಬೇಕು. ಅದಕ್ಕೆ ಆಧಾರ ಕೊಟ್ಟು ಹೇಳಬೇಕು ಅವರು. ಹೌದು, ಇದು ಹೀಗಿದೆ, ಹೀಗಾಗಿದೆ ಅಂತ ಆಧಾರ ಕೊಟ್ಟು ಹೇಳಿದಾಗ, ನಿಮ್ಗೆ ಅರ್ಥ ಮಾಡ್ಕೊಳಕ್ ಆದಾಗ, ನೀವು ಅದನ್ನು ಅನುಭವಿಸಿದ್ದಾಗ, ಇದು ಸತ್ಯ ಅಂತ ನೀವು ಅರ್ಥ ಮಾಡ್ಕೊಂಡಾಗ ನೀವು ತಗೋಬೇಕು. ಈಗ ನಾನು ಇಲ್ಲಿ ಕುತ್ಕೊಂಡು ಕಾರ್ಯಕ್ರಮದಲ್ಲಿ ಕುತ್ಕೊಂಡು ಇದು ಸರಿ ತಪ್ಪು ಅಂತ ಹೇಳಿ ಡಿಸೈಡ್ ಮಾಡಿ ಹೇಳ್ತಿಲ್ಲ, ನೀವು ತಗೊಳ್ಳೋದು ಬೇಡ. ಕಾರಣ, ನಿಮಗೆ ಆಧಾರ ಸಿಕ್ಕಬೇಕು, ಅರ್ಥ ಆಗಬೇಕು, ಗೊತ್ತಾಗಬೇಕು, ಅನುಭವಿಸಿರಬೇಕು, ಅದ್ರ ಮೂಲ ಗೊತ್ತಾಗಬೇಕು. ಅಲ್ಲಿವರೆಗೂ ಯಾವುದು ತಗೋಬೇಡಿ. ಇದು ಹೆಲ್ತ್ ಗುರು ಕಾರ್ಯಕ್ರಮದಲ್ಲಿರ್ತಕ್ಕಂಥ ರಹಸ್ಯ ಕೂಡ. ಯಾವುದೇ ವಿಷಯ, ನಕ್ಷತ್ರ ಆಗಲಿ, ಮನೆ ಕಟ್ಟೋದಾಗ್ಲಿ, ಹುಟ್ಟಿದ್ದಾಗ್ಲಿ, ಸತ್ತಿದ್ದಾಗ್ಲಿ, ಏನೇ ಆಗಲಿ, ನಾನು ಈ ಥರ ಮಾಡಿ ಅಂತ ಹೇಳ್ತಾ ಇಲ್ಲ. ಈ ಥರ ಇದೆ, ಈ ಥರ ಇರಬೇಕು, ಅದನ್ನು ನೀವು ಎಷ್ಟು ಮಟ್ಟಿಗೆ ತಗೋತೀರ ತಗೋಬೋದು. ಇದಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನು ನಾವು ಅದೃಷ್ಟ ಕೊಡಬೇಕಾದಂತಹ, ಅದೃಷ್ಟ ತರಬೇಕಾದಂತಹ ಮನೆನೂ ಕೂಡ ಇರಬೇಕಲ್ವಾ? ಖಂಡಿತ ಹೌದು ಗುರುಗಳೇ. ಅಪಾಯಕಾರಿ ಮನೆಯ ಕೂಡ ಇರಬೇಕಾದ್ರೆ ಅದೃಷ್ಟ ಅಂತಕ್ಕಂಥದ್ದು ಅದೃಷ್ಟ ತರುವಂತ ಮನೆನೂ ಕೂಡ ಇರಬಹುದಲ್ವಾ? ಇರ್ಬೇಕಿತ್ತಲ್ವಾ? ಖಂಡಿತ ಪ್ರಶ್ನೆ ಅಲ್ಲ. ಹೌದು. ಆ ಇರಬೇಕಾಗಿದ್ರೆ ಹೇಗಿರ್ಬೇಕಿತ್ತದು ಅನ್ನೋದಕ್ಕೆ ಈಗ ಮುಂದುವರೆದ ಭಾಗ ಒಂದು ವಿಚಾರವನ್ನು ಹೇಳಬೇಕಾಗತ್ತೆ. ಈಗ ನಾವು ಸಾಮಾನ್ಯವಾಗಿ ಸೂರ್ಯ, ಚಂದ್ರ, ಭೂಮಿ ಇದಿಷ್ಟು ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವಿ. ಹೌದು. ಇದು ಯಾರೋ ಮಾಡಿಟ್ಟಿದ್ದಲ್ಲ, ಇದು ಸತ್ಯ ಕೂಡ. ಇದನ್ನ ನಾವು ಬಳಸ್ಕೊಳ್ತಕ್ಕಂತಹ ರೀತಿಯೇ ಜ್ಞಾನ. ಸೂರ್ಯ, ಚಂದ್ರ, ಭೂಮಿ ಇದನ್ನ ಬಳಸ್ಕೊಳ್ತಕ್ಕಂತಹದ್ದೇ ನಮ್ಮ ಜ್ಞಾನವಾಗಬೇಕು. ಅದನ್ನ ಬಳಸ್ಕೊಳ್ಳೋದು ಗೊತ್ತಿಲ್ಲದಿದ್ದಾಗ ಅಪಾಯದ ಅಂಚಿನಲ್ಲಿರುವ ಮನೆಗಳೇ ನಾವಿರೋದು. ಈ ಸತ್ಯವನ್ನ ನಾವು ಇದನ್ನ ಗಮನಿಸ್ಕೋಬೇಕು. ತಪ್ಪಾಗಿದ್ರೆ ಎಲ್ಲಾಗ್ತಾ ಇದೆ, ಏನಕ್ಕಾಗುತ್ತೆ ನಿಮ್ಮ ಮನೆಗಳಲ್ಲೇ ಗೊತ್ತಾಗತ್ತೆ. ಈಗ ಅದೇ ನೀವು ಸಾಕಷ್ಟು ಸಲ ಪರಿಚಯ ಮಾಡಿಸಿ, ಇನ್ನೂ ಪರಿಚಯ ಮಾಡಿಸೋಣ. ಅಪಾಯದ ಅಂಚಿನ ಮನೆ ಯಾವುದು ಅಂತ ಪ್ರಶ್ನೆಗೆ ಉತ್ತರ ಇವತ್ತು ಕರೆ ಮಾಡಿದವ್ರೆ ಕೇಳೋಣ. ಅವ್ರಿಗೂ ಅರ್ಥ ಆಗತ್ತೆ, ಬೇರೆಯವ್ರಿಗೂ ಅರ್ಥ ಆಗ್ಲಿ. ಆ ರೀತಿಯಾಗಿರಬೇಕಾದ್ರೆ ಸೂರ್ಯ ಅಂತಕ್ಕಂಥ ಪ್ರಥಮವಾಗಿ ನಾವು ತಗೊಂಡಾಗ
ನಾವು ಪ್ರತಿಯೊಂದಕ್ಕೂ ಪ್ರಧಾನವಾಗಿರ್ತಕ್ಕಂಥದ್ದು ಸೂರ್ಯ ಮತ್ತೆ ಭೂಮಿಯ ಆಕರ್ಷಣೆಯ ರೀತಿಯಲ್ಲೇ ನಾವು ಬದುಕಬೇಕು. ಹೌದು. ಇದು ಸತ್ಯ. ಹೌದು. ಹಾಗಿರಬೇಕಾದ್ರೆ ಈ ಸೂರ್ಯನ ಕೆಲಸ, ಭೂಮಿಯ ಕೆಲಸ, ನಮ್ಮ ಕೆಲಸ, ಇವು ಮೂರು ಸೇರ್ಬೇಕಿಲ್ಲಿ. ಅಂದ್ರೆ ನಾವು ರೂಪಿಸ್ಕೋಬೇಕು. ಸೂರ್ಯ ಮಾಡ್ಕೊಡಲ್ಲ, ಹಾ ಗುರುಗಳೇ. ಭೂಮಿ ಮಾಡ್ಕೊಡಲ್ಲ, ಪ್ರಕೃತಿ ಅದು. ಹಾ ನಾವು ಅದನ್ನು ಬಳಸ್ಕೊಳ್ಳೋದು ಗೊತ್ತಿರಬೇಕು. ಸೂರ್ಯನನ್ನ ಮತ್ತೆ ಭೂಮಿಯನ್ನ ಹೇಗೆ ಬಳಸ್ಕೋತೀವಿ, ಅದರ ಮಧ್ಯದಲ್ಲಿ ನಾವ್ ಹೇಗಿರ್ಬೇಕಿತ್ತು, ಅದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು ಸರ್? ನಮಸ್ತೆ ಮ್ಯಾಮ್. ನಮಸ್ತೆ, ನಿಮ್ಮ ಹೆಸರು? ಪ್ರಸಾದ್ ಮ್ಯಾಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ನನ್ನ ಬಗ್ಗೆನೇ ಮ್ಯಾಮ್. ನಿಮ್ದು ಲಗ್ನ ತಿಥಿ ನಕ್ಷತ್ರ ತಿಳಿಸಿ. ಇದು ತಿಥಿ ಬಂದು ಷಷ್ಠಿ, ಹ್ಮ್. ನಕ್ಷತ್ರ ಹಸ್ತ ನಕ್ಷತ್ರ. ಲಗ್ನ ಲಗ್ನ ಗೊತ್ತಿಲ್ಲ ಮ್ಯಾಮ್. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ, ಓಕೆ. ಹರಿ ಓಂ. ನಾರಾಯಣ. ಹೇಳಿಪ್ಪ, ಏನ್ ಮಾಡ್ತಾ ಇದ್ದೀರಾ? ಎಷ್ಟು ವಯಸ್ಸು? ನಮ್ಗೆ ಒಂದು 48 ಆಗಿದೆ ಸ್ವಾಮಿ. ಏನ್ ಮಾಡ್ತಾ ಇದ್ದೀರಾ ತಾವು? ನಾವು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀವಿ ಸ್ವಾಮಿ. ಎಷ್ಟು ವರ್ಷದಿಂದ? ಈಗ ಒಂದು 3-4 ತಿಂಗಳಿಂದ ಸ್ವಾಮಿ. ಅದಕ್ಕೆ ಮುಂಚೆ? ಅದಕ್ ಮುಂಚೆ ಎಷ್ಟೋ ಕೆಲಸ ಮಾಡ್ಬಿಟ್ಟೆ ಸ್ವಾಮಿ, ಯಾವ್ದ್ರಲ್ಲೂ ನಮ್ಗೆ ಯಶಸ್ವಿನಿ ಇಲ್ಲ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಕರೆಕ್ಟ್ ಆಗಿ ಇವತ್ತಿಗೆ 20 ವರ್ಷ ಆಯ್ತು ಸ್ವಾಮಿ. ಇದೇ ಡೇಟು 2005. ಒಬ್ಬ. ಓಕೆ. ಈಗ ನೀವು ವಾಸ ಮಾಡೋ ಮನೆ? ವಾಸ ಮಾಡೋ ಮನೆ ಬಾಡಿಗೆ ಮನೆ ಸ್ವಾಮಿ. ಎಷ್ಟು ವರ್ಷದಿಂದ ಇದ್ದೀರಾ ಅಲ್ಲಿ? ಹೋಗಿ ಆಗ್ಲೇ 7 ವರ್ಷ ಆಯ್ತು ಸ್ವಾಮಿ. ಎಷ್ಟು ಮನೆ ಚೇಂಜ್ ಮಾಡಿದ್ದೀರಾ ನೀವು ಇಲ್ಲಿವರೆಗೂ? ಇಲ್ಲಿವರೆಗೂ ಒಂದು 7-8 ಮನೆ ಚೇಂಜ್ ಮಾಡಿದೀವಿ ಸ್ವಾಮಿ. ಓಕೆ. ಇವಾಗಿರೋ ಮನೆ ನಿಮಗೆ ಪರವಾಗಿಲ್ಲ ಅನ್ನಿಸ್ತಾ ಇದೆಯಾ? ಏನೋ ಒಂದ್ ಸ್ವಲ್ಪ ಉಸಿರಾಡ್ತಾ ಇದೀವಿ ಸ್ವಾಮಿ. ಓಕೆ. ಅಷ್ಟು ಅದರಲ್ಲಿ ನಮ್ಗೆ ಇದಿಲ್ಲ, ನೆಮ್ಮದಿ ಇಲ್ಲ. ಉಸಿರಾಡ್ತಾ ಇದೀವಿ. ಈಗ ಏನು ಕೇಳಬೇಕು ಅಂತ ಕರೆ ಮಾಡಿದ್ರಿ? ಅದೇ ನಾವು ಏನು ಮಾಡಿದ್ರೆ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತೀವಿ, ಸಮೃದ್ಧಿ ಹೊಂದುತ್ತೀವಿ ಅನ್ನೋದು ನಮ್ದೊಂದು ಪ್ರಶ್ನೆ ಸ್ವಾಮಿ. ನಿಮ್ಮ ತಾಯಿ ಎಲ್ಲಿದ್ದಾರೆ? ತಾಯಿ ನಮ್ಮ ಅಕ್ಕವ್ರ ಮನೇಲಿದ್ದಾರೆ ಸ್ವಾಮಿ. ಅದೇನಲ್ಲಿ ಹಾಗೆ ನಿಮ್ಮನೆಗೆ ಬರಲ್ವಾ? ಇಲ್ಲ, ಅವರು ನಮ್ಮ ಹತ್ರ ಅಷ್ಟು ಹೊಂದ್ಕೊಳ್ಳಿಲ್ಲ. ಅಂದ್ರೆ ನಮ್ಮ ಮನೆಯವ್ರ ಹತ್ರ ಅಷ್ಟು ಹೊಂದ್ಕೊಳ್ಳಿಲ್ಲ ಅವರು. ಮದುವೆ ಆದಾಗಿಂದಾನು ಅವರು ಹೊರಗಡೆನೆ ಇದ್ದಾರೆ, ನಮ್ಮ ಅಕ್ಕವ್ರ ಮನೇಲೇ ಇದ್ದಾರೆ. ನಿಮ್ಮ ಅಕ್ಕವ್ರ ಯಜಮಾನರು? ಬಂದು ಹೋಗ್ತಿದ್ರು ಅಷ್ಟೇ ಸ್ವಾಮಿ. ನಿಮ್ಮ ಅಕ್ಕವ್ರ ಯಜಮಾನರು? ಅವರು ಹೂವಿನ ವ್ಯಾಪಾರ, ಹೂವಿಂದು ಡೆಕೋರೇಷನ್. ಓಕೆ. ಹೌದು ಸ್ವಾಮಿ. ಈಗ ನಿಮ್ಮ ತಂದೆ ತೀರೋದಾಗ್ಲೇ 35 ವರ್ಷ ಆಯ್ತು ಸ್ವಾಮಿ. ಏನಾಗಿತ್ತು ಅವ್ರಿಗೆ ಹಾರ್ಟ್ ಅಟ್ಯಾಕ್. ಅಂದ್ರೆ ಅವಾಗ ನಿಮ್ಗೆ ವಯಸ್ಸೆಷ್ಟು? 13. ನೀವೆಷ್ಟು ಜನ ಮಕ್ಕಳು? ನಾನು ನಮ್ಮ ಅಕ್ಕ ಇದ್ರೆ ನಮ್ಮ ತಾಯಿಗೆ. ಓಕೆ. ನಿಮ್ಮ ತಂದೆಗೆ ನೀವು ಏನಾದ್ರು ಕರ್ಮಾಂತರ ಮಾಡಿದ್ದೀನಿ ಅಂತ ಇಲ್ಲಿವರೆಗೆ ಗಮನ ಇದೆಯಾ? ಸ್ವಾಮಿ, ಅದು ಎಲ್ಲಾದ್ರೂ ಕೇಳಿದ್ರೆ ಹೇಳ್ತಾರೆ ಪಿತೃದೋಷ ಇದೆ ಅಂತಾರೆ. ಅದಕ್ಕೆ ನಾವು ಮಾಡ್ಬೇಕಾಗಿರೋ ಕೆಲಸಗಳೆಲ್ಲ ಮಾಡಿದೀವಿ, ಆದ್ರೂ ನಮ್ಗೆ ಜೀವನದಲ್ಲಿ ನೆಮ್ಮದಿ ಇಲ್ಲ ಸ್ವಾಮಿ. ಪಿತೃದೋಷ ಅಂದ್ರೆ ನೀವೇನ್ ಪಿತೃದೋಷ ಅಂದ್ರೆ ಏನ್ ಮಾಡಿದ್ರಿ ನೀವು? ಅದೇ ಸರಿ ಸ್ವಾಮಿ, ಪಿತೃತರ್ಪಣ ಮಾಡೋದು. ಎಲ್ಲಿ? ಮನೆಯಲ್ಲೂ ಮಾಡಿಸಿದ್ವಿ. ಒಂದ್ಸರಿ ಹೋದ್ ವರ್ಷ ಇದಕ್ಕೆ ಹೋಗಿ ಬಂದ್ವಿ ಸ್ವಾಮಿ. ಈ ಆಂಧ್ರದ ಹತ್ರ ಒಂದು ಕಾಶಿ ತರಾನೇ ಒಂದು ಊರಿದೆ, ಅದೇನೋ ಹೇಳ್ತಾರ ಊರ ಹೆಸರು. ಅಲ್ಲಿ ಹೋಗಿದ್ವಿ ಸ್ವಾಮಿ, ಅಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದ್ವಿ. ನಾನು ಹೇಳ್ತಾ ಇರೋದು, ನಾನು ಕೇಳ್ತಾ ಇರೋದು ನಿಮ್ಗೆ ಏನ್ ಗೊತ್ತಾ? ಹಾ. ನೀವು ಕಾಶಿಗಾರ ಹೋಗಿ ಹರಿದ್ವಾರ್ಗೆ ಹೋಗಿ. ನಾನು ಕೇಳ್ತಿರೋದು 13 ವರ್ಷದ ಹುಡುಗ ಆಗಿದ್ದಾಗ ನೀವು ನಿಮ್ಮ ತಂದೆಗೆ ಏನಾದ್ರು ಕಾರ್ಯ ಮಾಡಿದ್ರಾ ಅಂತ. ಇಲ್ಲ ಸ್ವಾಮಿ, ನಾನು ನಮ್ಮ ತಂದೆ ಹತ್ರ ಒಂದ್ ದಿವಸಕ್ಕೂ ಧೈರ್ಯವಾಗಿ ಮಾತಾಡಿಲ್ಲ. ಅಲ್ಲ, ಅವಾಗಿದ್ರ ನೀವು ನಿಮ್ಮಪ್ಪ ಹೋದಾಗಿದ್ರ ನೀವು? ಇದ್ದೇ ಸ್ವಾಮಿ. ಸರಿ, ಅವಾಗ ಕರ್ಮ ಮಾಡ್ಲಿಲ್ವಾ? ನಿಮ್ ಕೈಲಿ ಏನು ಮಾಡಿಸ್ತಿಲ್ವಾ? ಮಾಡಿದ್ವಿ. ಏನು ಇರೋದಾಗ ನನಗೆ ಕೂದಲು ತೆಗೆದು ಅದು ಪಿತೃ ಕಾರ್ಯ ಏನೇನ್ ಮಾಡಿಸ್ಬೇಕು ಎಲ್ಲ ಮಾಡಿಸಿದ್ರು ಸ್ವಾಮಿ. ತರ್ಪಣ ಎಲ್ಲ ಕೊಟ್ರು ಸ್ವಾಮಿ. ಎಲ್ಲಿ? ಅಲ್ಲಿ ಮನೆಯಲ್ಲೇ ಸ್ವಾಮಿ. ಅದ್ ತಗೊಂಡಾಗೆಲ್ಲ ನಾವು ವಾಸು ಇದ್ದು ಮನೆಯಲ್ಲೇ. ಸರಿ, ಅದನ್ನ ತಗೊಂಡ ಎಲ್ಲ ಹಾಕದ್ರಿ? ಅದು ನನ್ಗೆ ಅಷ್ಟು ಅವಾಗ ಬುದ್ಧಿ ಇಲ್ಲ. ಓಕೆ. ಈಗ ಬುದ್ಧಿ ಬಂದ್ಮೇಲೆ ಎಲ್ಲಿ ಮಾಡ್ತಾ ಇದ್ದೀರಾ? ಎಲ್ಲಿ ಮನೇಲಿ ಮಾಡಿಸಿದ್ರಾ? ಮನೆಯಲ್ಲಿ ಮಾಡಿದ್ವಿ. ಓಕೆ. ಆಮೇಲೆ ಒಂದ್ಸರಿ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಅಂದ್ಬಿಟ್ಟು ಬಳೆಪೇಟೆಯಲ್ಲಿ ಇದೆಯಲ್ಲ ಸ್ವಾಮಿ, ಅಲ್ಲೊಂದ್ 2-3 ಸತಿ ಮಾಡಿದ್ವಿ ಸ್ವಾಮಿ. ಮಹಾಲಯ ಪಕ್ಷ ಅಮಾವಾಸ್ಯದಲ್ಲಿ. ಯಾರು ಹೇಳಿದ್ರು ನಿಮ್ಗೆ ಅಮಾವಾಸ್ಯೆ ಮಾಡಿ ಅಂತ? ಅದೇ ಯಾರು ಹೇಳಿಲ್ಲ, ಎಲ್ಲಾರು ಮಾಡೋದ್ ನೋಡಿ ನಾವು ಮಾಡಿರೋದು ಸ್ವಾಮಿ. ಸರಿನಾ? ಇದು ಎಲ್ಲಾರು ಸತ್ತದ ದಿನ ನಿಮ್ಮಪ್ಪ ಸತ್ತವ್ರ? ನಿಮ್ಮಪ್ಪ ಸತ್ತನ ಬೇರೆಯವ್ರು ಸತ್ತವ್ರ? ಇದು ತಿಳ್ಕೊಬೇಕಲ್ವಾ ನೀವು? ಹೌದು ಸ್ವಾಮಿ. ಅಮಾವಾಸ್ಯೆಯಲ್ಲಿ ಪೂಜೆ ಮಾಡೋ ಶ್ರಾದ್ದ ಮಾಡೋದು ಯಾರಿಗೆ ಅಂದ್ರೆ ಅಪ್ಪ ಅಮ್ಮ ಇಬ್ರು ಇಲ್ದೇ ಇದ್ದಾಗ. ನಿಮ್ಮಮ್ಮ ಜೀಸದ ಇದಾರಲ್ಲ, ಇದಾರೆ ಸ್ವಾಮಿ. ಮತ್ತೆ ಹೆಂಗ್ ಒಟ್ಟಿಗೆ ಈಗಲೇ ತಿಥಿ ಮಾಡ್ಬಿಡದ?
ಇಲ್ಲ ಸ್ವಾಮಿ, ಅದ್ ನಮ್ಮ ತಂದೆಯವ್ರ ಮಾತ್ರನೇ ಮಾಡಿಸ್ತಾ ಇದ್ದಿದ್ದು. ಅಯ್ಯೋ ದೇವ್, ಅಮಾವಾಸ್ಯೆ ತಿಥಿ ಶ್ರಾದ್ದ ಮಾಡೋ ಅಂತ ಹೇಳಿದವ್ರು ಯಾರು ನಿಮ್ಗೆ? ಮಾಡ್ಬಹುದಾ? ಅಮ್ಮ ಇದ್ದಂಗೆ ಮಾಡ್ಬೋದಾ? ಅವಾಗ ಸರ್ವ ಪಿತೃ ತರ್ಪಣ ಅದು. ನಿಮ್ಮ ಅಮ್ಮನಿಗೂ ಸೇರಿ ಸ್ಥಿತಿ ಮಾಡ್ಬಿಡೋದು, ಜ್ಯೂಸ್ ಆಯ್ತಾ? ಸರಿ ಸ್ವಾಮಿ. ಅಲ್ಲ, ನೀವು ಹಿಂಗೆ ತಪ್ಪು ಮಾಡ್ಕೊಂಡು ಎಲ್ಗೋಗಿ ಮಾಡ್ಕೊಂಬಂದ್ರೆ ಏನು ಪ್ರಯೋಜನ? ಅದಕ್ಕೆ ನೋಡಿ, ನಾನು ನಿಮ್ಮ ಅಮ್ಮನ ಕೇಳಿದ್ದು, ನಿಮ್ಮಮ್ಮನ ಶಾಪನೇ ನಿಮಗೆ ತಟ್ಟುತ್ತಾ ಇದೆ, ನಿಮ್ಮಮ್ಮನ ಶಾಪನೇ ನಿಮಗೆ ತಟ್ತಾ ಇದೆ. ಅದಕ್ಕಿನ್ನ ದೊಡ್ಡ ಶಾಪ ಇನ್ನೊಂದು ಬೇಡ. ನೀವು ನಿಮ್ಮಮ್ಮನಿಗೆ ಏನು ಮೋಸ ಮಾಡಿಲ್ಲ, ಹೌದು. ಆದರೆ ಅವರು ನೆಮ್ಮದಿಯಾಗಿರೋದಕ್ಕೆ ನಿಮ್ಮಪ್ಪನಿಗೆ ಏನು ಕೊಡ್ಬೇಕು ನೀವು ಕೊಟ್ಟಿಲ್ಲ ಅಂತ ನಿಮಗೆ ಗೊತ್ತಿಲ್ಲ. ಅದಲ್ಲ, ನಿಮ್ಮ ತಂದೆ ಹೋಗಿರ್ತಕ್ಕಂಥ ದಿನಾಂಕದಲ್ಲಿ ಬಂದಿರತಕ್ಕಂತಹ ಯಾವ ತಿಥಿ ಇತ್ತು, ಯಾವ ನಕ್ಷತ್ರ ಇತ್ತು, ಇದೆಲ್ಲ ಪೂರ್ಣವಾಗಿ ತಿಳ್ಕೋಬೇಕು. ಸರಿ ಸ್ವಾಮಿ. ನೀವು ಯಾರಿಗೂ ಕೊಟ್ಬಿಟ್ರೆ ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಜಾತ್ರೆಗೆ ಹೋಗ್ಬಿಟ್ರೆ ಯಾರು ತಿರುಗ್ತಾರೆ? ಹೆಸರು ಹೋಗಿದ್ರೆ ತಿರುಗಿ ನೋಡೋದು, ಹೌದಲ್ವಾ? ಹೌದು ಸ್ವಾಮಿ. ಹಾಗೆ ಬಂದು ಈಗ ಈ ನಡುವೆ ನನಗೆ ಗೊತ್ತಾಯ್ತು ಸ್ವಾಮಿ. ಯಾವ್ದ್ರಲ್ಲಿ? ಮಾಘ ಮಾಸದಲ್ಲಿ ರಥಸಪ್ತಮಿಗೆ 2 ದಿವಸದ ಹಿಂದೆ ತಿರೋದು ಸ್ವಾಮಿ. ಹಿಂಗೆ ಹೇಳ್ಬಿಟ್ರೆ ಏನ್ ಪುರೋಹಿತರು ಏನ ಮಾಡೋದು? ತಿಥಿ ಯಾವುದು ಅಂತ ತಿಳ್ಕೋಬೇಕು. 2 ದಿನ ಮುಂಚೆ, 2 ದಿನ ಹಿಂದೆ ಅಲ್ಲ. ನಿಮ್ಮ ತಂದೆ ಹೋದ ದಿನದ ತಿಥಿ ಯಾವುದು? ಕೃಷ್ಣನ, ಶುಕ್ಲನ? ಆ ತಿಥಿಗನುಸಾರವಾಗಿ ತಿಥಿ ಮಾಡಬೇಕು. ತಿಥಿಗೆ ತಿಥಿಯನ್ನ ಮಾಡುವುದು. ನೀವು ಡೇಟ್ಗೋ, ವಾರಕ್ಕೋ, ಮಾಘ ಮಾಸ ಅಂತ ಅನ್ಕೊಂಡು ಮಾಡಿದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ. ನೀವು ಮಾಡ್ತಿರ್ತಕ್ಕಂಥ ತಪ್ಪು ಅಂತ ನಾನು ಹೇಳ್ತಿಲ್ಲ, ತಿಳಿದು ಮಾಡಿ. ಹೆಂಗೆಂಗೋ ಮಾಡಕ್ ಹೋಗಬೇಡಿ. ನಿಮ್ಮ ಅಮ್ಮನೂ ಹತ್ರ ಆಗಬೇಕು, ನಿಮಗೂ ನೆಮ್ಮದಿ ಸಿಗಬೇಕು, ಅವ್ರ ಆಶೀರ್ವಾದನೂ ಬೇಕು. ನಿಮ್ಮ ತಾಯಿ ಒಳ್ಳೆ ಒಂದು ಸಾಯುವಂಥ ದಿನ ಬಂದಾಗ ಆ ಸಾವು ಚೆನ್ನಾಗಿರ್ಬೇಕಲ್ವಾ? ಇಲ್ಲ ಅಂದರೆ ನಿಮ್ಗೆ ಆ ಶಾಪ ಗುರಿ ಆಗ್ತೀರಾ. ಇದೆಲ್ಲ ತಿಳ್ಕೊಂಡು ಪ್ರಾಯಶ್ಚಿತ ಮಾಡಬೇಕೇ ಹೊರ್ತು ಯಾರೋ ಮಾಡ್ತಾರೆ, ಕಾಶಿಗೋಗಿ ಮಾಡಿದ್ರೆ ಒಳ್ಳೇದಂತೆ, ಇಲ್ಲಿ ಮಾಡಿದ್ರೆ ಒಳ್ಳೇದಂತೆ, ಅದಲ್ಲ. ಮದುವೆ ಮಾಡೋದು ಹಂಗೆ, ಶ್ರಾದ್ದ ಮಾಡೋದು ಹಂಗೆ ಕಲ್ತಿರೋದು. ಬೇರೆಯವ್ರು ನೋಡಿ ನಾವು ಮಾಡೋದಲ್ಲ. ನಮ್ಮ ಮನೆಯಲ್ಲಿರ್ತಕ್ಕಂಥದ್ದಕ್ಕೆ ಯಾವ್ದು ಮಾಡಬೇಕು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಮೊದಲು. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಪಾರ್ವತಿ ಅಂತ್ರಿ, ಹಾವೇರಿ ಡಿಸ್ಟಿಕ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ಮಗಳ ಬಗ್ಗೆ ರೀ. ಮಗನ ಬಗ್ಗೆ. ಅವ್ರದ್ದು ಲಗ್ನ ತಿಥಿ ನಕ್ಷತ್ರ ತಿಳಿಸಿ. ರೇವತಿ ನಕ್ಷತ್ರ, ವೃಷಭ ಲಗ್ನ, ಕೃಷ್ಟಿ ತಿಥಿ, ಮೀನರಾಶಿ. ಗುರುಗಳಿದ್ದಾರೆ, ಮಾತಾಡಿಮ್ಮ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ, ಹೇಳಮ್ಮ, ಏನಾಗ್ಬೇಕಿತ್ತು? ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳರಿ ಗುರುಗಳೇ. ಓಕೆ, ಹೇಳಮ್ಮ, ಏನಾಗ್ಬೇಕಿತ್ತು? ಮಗನ ಬಗ್ಗೆ ಕೇಳ್ಬೇಕ್ರಿ. ನಾನು ಒಂದಿಷ್ಟು ಒಂದ್ಸತ ಅವ್ನಿಗೆ ಬಂದು ನೇರವಾಗಿ ಭೇಟಿ ಆಗಿದ್ದೆ. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 10 ವರ್ಷ ರೀ. ಏನಾಗ್ಬೇಕಿತ್ತು ಅವನ ಬಗ್ಗೆ? ಒಂದ್ ಸ್ವಲ್ಪ ಮೈ ಕಡಿತಿತ್ತಂತಾನ್ರಿ. ಏನು ಮೈ ಕೆಂದಿತ್ತಂತಾನ್ರಿ. ಸ್ವಲ್ಪ ಹಿಂಗ ಮಲ್ಕೊಳ್ಳೋದ ಹಿಂಗ ಡಬ್ ಮಕ್ಕೋತಾನ, ಚೊಕ್ ಮುಖ ಹಾಕೊಂಡ್ ಮಕ್ಕೋತಾನ್ರಿ. ನಿಮ್ಮ ಮನೆ ಎಷ್ಟು ವರ್ಷದ್ದು? 11 ವರ್ಷದ್ರಿ. ಕಟ್ಸಿದ್ದ? ಹ್ಞೂನ್ರಿ, ಕಳ್ಸಿದ್ದ. ಅವ್ನು ನೇರವಾಗಿ ಬಂದು ಭೇಟಿ ಆಗಿದ್ದೆ ಹುಡುಗ ನಾನು. ಸರಿ, ಆಯ್ತಮ್ಮ. ಓಕೆ, ಏನ್ ಮಾಡಿದ್ರಿ? ನಾನು ಹೇಳೋದಕ್ಕೆ ಏನ್ ಮಾಡಿದ್ರಿ? ನೀವೇನ್ ಮಾಡಿದ್ರ? ಬಂದ್ ಭೇಟಿ ಆಗ ಸರಿ, ಏನ್ ಮಾಡಿದ್ರಿ? ನೀವ್ ಮತ್ತ ಒಂದ್ 15,000 ಹೇಳಿದ್ರಿ. ನಮ್ಗ ದುಡ್ಡು ತಂದಿದ್ದೇನ್ರಿ, ವಾಪಸ್ ಬಂದ್ರಿ. ನಮ್ಗ್ ಮತ್ ಬರಕ್ ಆಗ್ತಲ್ರಿ. ನಾವ್ ಒಂದ್ ಬಿಸ್ನೆಸ್ ಮಾಡ್ಬೇಕಂತ ಮಾಡೇನ್ರಿ. ಒಂದ್ ನಿಮಿಷ ಈ ದಯವಿಟ್ಟು ಇನ್ಯಾರು ಕೇಳಿಸ್ಕೊಂಬಿಟ್ಟಾರಮ್ಮ ನಿಮ್ ಮಾತು ಕೇಳ್ಬಿಟ್ಟು. ಅಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಏನು ಮಾಡಕ್ ಆಗಿಲ್ಲ ಅಂದ್ರೆ ಮತ್ತೆ ಬಿಸ್ನೆಸ್ ಮಾಡೋದ ಅಂತ ಕೇಳ್ತಿರಲ್ಲ. ಹಿಂಗ್ ಮಾಡಿ ಶಾಸ್ತ್ರಗಳವ್ರಿಗೆ ಹಾಳು ಮಾಡಿರೋದು ನೀವು. ಬಂದ್ರಲ್ವಾ? ಬಂದ ಮೇಲೆ ಹೇಳಿದ್ರೆ ಮಾಡ್ಲಿಲ್ಲ ಅಂದ್ರೆ ಏನಕ್ಕೆ ಬಂದ್ರಿ? ದುಡ್ಡು ಸಾಕಾಗ್ಲಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಸೊಂಟ ಮುರ್ಕೊಂಡ್ರೆ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಲ್ವಾ? ಈ ಕೆಟ್ಟ ಅಭ್ಯಾಸ ಬಿಡಿ, ಶಾಸ್ತ್ರ ಕೇಳೋದನ್ನ ಬಿಡಿ. ಸುಮ್ಮನೆ ಒಳ್ಳೇದಾಗ್ಬಿಡಲ್ಲ. ಎಲ್ಲಿ ಯಾರು ಕೇಳಿಸ್ಕೊಂಬಿಟ್ಟಾರ ತಾಯಿ, ದಯವಿಟ್ಟು ಈ ಅಭ್ಯಾಸ ಮೊದಲು ನಿಲ್ಲಿಸಿ. ನೀನು ಮೊದಲು ದುಡ್ಡಿಲ್ಲ ಅಂದಮೇಲೆ ಏನಕ್ಕೆ ಬದುಕಬೇಕು ನಾವಿಲ್ಲಿ? ಪ್ರತಿ ಒಂದಕ್ಕೂ ಹಣ ಇದ್ರೇನೆ ಮಾತಾಡೋದು ಪ್ರಪಂಚ. ಹಣ ಇಲ್ಲ ಅಂದ್ರೆ ಬದುಕೋದು ಹೆಂಗೆ? ಇದು ನಿಮ್ಮ ವಂಶದಲ್ಲಿ ಅದೇ ಮಾಡಿರೋದು. ಅದಕ್ಕೆ ಆ ಮಗು ಹುಟ್ಟಿದೆ, ಅದಕ್ಕೆ 10 ವರ್ಷ ಆಗಿದೆ, ತಲೆ ಮೇಲೆ ಕಲ್ಲು ಹಾಕ್ತಾ ಇದೆಯಮ್ಮ. ಅದರಲ್ಲೂ ಏನೋ ಮಾಡಕ್ಕೆ ಹೋಗ್ತೀನಿ ಅಂತೀಯ. ರೊಕ್ಕ ಇಲ್ಲ ಅಂದಮೇಲೆ ಜೀವನದಲ್ಲಿ ಬದುಕೋದು ಹೆಂಗೆ? ಅದು ಹೇಳಂಗಿಲ್ಲ. ಯಾವ ಕಾರಣಕ್ಕೂ ನನ್ನ ಹತ್ರ ರೊಕ್ಕ ಇಲ್ಲ ಅಂತ ಹೇಳಂಗಿಲ್ಲ. ನಾವು ಬದುಕಿದ ವೇಸ್ಟು, ನಾವು ಸೋಮಾರಿಗಳು. ನಮ್ಮ ಕೈಲಿ ಏನೂ ಆಗಲ್ಲ ಅಂದರೆ ವೇಸ್ಟ್, ಹುಟ್ಟಿದ್ದೇ ವೇಸ್ಟ್ ಈ ಭೂಮಿಯಲ್ಲಿ. ಈ ಸೋಮಾರಿತನಕ್ಕೆ ಜಾಗ ಇಲ್ಲ. ಸೋಮಾರಿತನ ಇರ್ಕೊಳ್ದು. ಚಾಲೆಂಜ್ ಜೀವನದಲ್ಲಿ ಬದುಕೋದನ್ನ ಕಲೀರಿ. ಮಕ್ಕಳು ಅದನ್ನೇ ಕಲಿಸಿ. ಆಸ್ತಿ ಮಾಡ್ಕೊಳ್ಳೋದಲ್ಲ ಮಕ್ಕಳಿಗೆ, ನೀವು ಆಸ್ತಿ ಮಾಡೋದಲ್ಲ ಮುಖ್ಯ. ಧೈರ್ಯ ಬೇಕು, ಶಕ್ತಿ ಬೇಕು. ಇದು ನಿಜವಾದ ಭಗವಂತನ ಆಸ್ತಿ. ತಿಳ್ಕೊಳಕ್ಕೆ ಪ್ರಯತ್ನ ಮಾಡುತ್ತಾಯಿ. ಮತ್ತೆ ಜೀವನ ಎಲ್ಲ ಹಿಂಗೆ ಶಾಸ್ತ್ರ ಕೇಳ್ಕೊಂಡು ಅಲ್ಲೋಗೋದು, ಇಲ್ಲೋಗೋದು, ಇಲ್ಲಿ ಬರೋದು, ಹಿಂಗೆ ಕೇಳ್ಕೊಂಡು ದಯವಿಟ್ಟು ಅನುಭವಿಸ್ಬೇಡಿ. ಯಾವ್ದು ಹಿಡಿತೀರೋ ಪೂರ್ತಿ ಮಾಡ್ಕೊಳ್ಳಿ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಹಲೋ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ನಮಸ್ತೆ ಮಾ, ನಿಮ್ಮ ಹೆಸರು? ಸ್ವಲ್ಪ ಜೋರಾಗಿ ಮಾತಾಡಿ.
ಕೇಳಿಸ್ತಾ ಇದ್ದೇವೆ ಗುರು. ನಿಮ್ಮ ಹೆಸರು ಮಾ? ಪಾರ್ವತಮ್ಮ ಅಂತ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಅವ್ರದ್ದು ಲಗ್ನ ತಿಥಿ ನಕ್ಷತ್ರ ತಿಳಿಸಿ. ಕುಂಭ ರಾಶಿ, ಶತಭಿಷ ನಕ್ಷತ್ರ, ತಿಥಿ ಲಗ್ನ ಗೊತ್ತಿಲ್ಲ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ನಮಸ್ತೆ ಗುರುಗಳೇ. ನಾರಾಯಣ, ಯಾವ ಊರಿಂದ? ಲಗ್ಗೆರೆ, ಬೆಂಗಳೂರಿಂದ. ಓಕೆ, ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 23. ಏನ್ ಮಾಡ್ತಿದ್ದಾನೆ? ಅವನು ಕಾರ್ ಡ್ರೈವರ್ ಆಗಿದ್ದಾನೆ, ಕಂಪ್ನಿಗೆ ಬಿಟ್ಟವನೇ ಗುರುಗಳೇ. ಓಕೆ, ಏನಾಗ್ಬೇಕು ಇವಾಗ ಅವನ ಬಗ್ಗೆ? ಅವನ್ ಏನ್ ಮಾಡಿದ್ರು ಮುಂದುವರಿಯಕ್ ಆಗ್ತಾ ಇಲ್ಲ ಗುರುಗಳೇ, ಏನು ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ಏನ್ ಓದಿದಿರಮ್ಮ ನೀವು? ನಾನು SLC ಗುರುಗಳೇ. ಓಕೆ, ನಿಮ್ಮ ಮಗ ಏನು ಓದವನೆ? ಮಗ ಸೆಕೆಂಡ್ ಇಯರ್ ಇದು ಡಿಪ್ಲೊಮಾ ಮಾಡ್ದ, 2ನೇ ವರ್ಷಕ್ಕೆ ಬಿಟ್ಬಿಟ್ಟ. ಓಕೆ, ಈಗ ನಿಮ್ಮ ಮಗ ರಾತ್ರಿ ಮಲಗೋದು, ಊಟ ಮಾಡೋದೆಲ್ಲ ಕರೆಕ್ಟ್ ಆಗಿದೆಯಾ? ಇಲ್ಲ ಗುರುಗಳೇ, ಬರದೇ 1 ಗಂಟೆ. ಒಂದ್ ನಿಮಿಷ ಇರಮ್ಮ. ಅಲ್ಲ, ಮಗನಿಗೆ ಏನ್ ಮಾಡಿದ್ರು ಏಳ್ಗೆ ಇಲ್ಲ ಅಂತ ಪ್ರಶ್ನೆ ಹಾಕೋ ನೀವು. ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ ಮಗನ್ನ ಹೆಂಗೆ ಚೆನ್ನಾಗಿ 23 ವರ್ಷ ಬೆಳಗಿದೀಯ ಅಂದ್ರೆ ಎಷ್ಟು ಮಟ್ಟಕ್ಕೆ ಶ್ರೇಯಸ್ಸಾಗಿ ಬೆಳೆಸಿದ್ದೀರಾ ಅಂದ್ರೆ ಅವನು ಮಾಡೋದು ಏನು ಉಪಯೋಗ ಆಗಲ್ಲ, ಯಾವುದು ಕೈ ಹಿಡಿಯಲ್ಲ, ನಿಮಗೂ ಕರೆಕ್ಟ್ ಅನ್ಸಲ್ಲ, ಅವನಿಗೂ ಜೀವನ ಚೆನ್ನಾಗಿದೆ ಅಂತ ಅನ್ಸಲ್ಲ. ಅದೇ ಯಾಕೆ? ಅಲ್ಲ, ಅದೇ ಸ್ವಾಮಿ ಆಗ್ತಾ ಇರೋದನ್ನ ನೀವೇನು ಮಾಡೇ ಇಲ್ವಲ್ಲಮ್ಮ. ತಂದೆ ತಾಯಿ ಅನ್ನಿಸ್ಕೊಳಕ್ಕೆ ಲಾಯಕ್ಕಿಲ್ದಾಗ ಆಗ್ಬಿಟ್ಟಿದ್ರಲ್ಲ ನೀವುಗಳು. ಮಗು ಹುಟ್ಟು ಊನಮ್ಮ, ಇಲ್ಲಿ ಆಗ್ತಾ ಇರೋ ವಿಚಾರ ಏನಂತಂದ್ರೆ ಪ್ರತಿಯೊಂದು ನಕ್ಷತ್ರಕ್ಕೂ ಪ್ರತಿಯೊಂದು ಕಾರಣಕ್ಕೂ ಗಂಡ ಹೆಂಡತಿ ಹೊಂದಾಣಿಕೆ ಆಗೋ ಲೆಕ್ಕಾಚಾರಕ್ಕೆ ಇನ್ನೂವರೆಗೂ ನಮ್ಮ ದೇಶ ಬಂದಿಲ್ಲ. ಹೌದು ಗುರುಗಳೇ. ಯಾರನ್ನೇ ಮದುವೆ ಆಗಿರೋ ನಾನು ಕೇಳ್ತೀನಿ. ಹೌದು. ಅಕಸ್ಮಾತ್ ಯಾರು ನಾವಿಲ್ಲ ಸ್ವಾಮಿ ಭಾರಿ ಚೆನ್ನಾಗಿದ್ದೀವಿ ಅಂತ ಏನಾದ್ರು ಫೋನ್ ಮಾಡಿದ್ರೆ ಅದಕ್ಕೂ ನಾನು ಉತ್ತರ ಕೊಡ್ತೀನಿ. ನಾವೇನು ಆಗಿಲ್ಲ, ಪ್ಯೂರ್ಲಿ ಗೋಲ್ಡ್ ತರ ಇದ್ದೀವಿ ಅಂತ ಯಾರು ಇದ್ರೆ ಫೋನ್ ಕರೆ ಮಾಡಿದ್ರೆ ಅವ್ರಿಗೊಂದು ದೊಡ್ಡ ಸೆಲ್ಯೂಟ್ ಹೊಡೆದು ತುಂಬಾ ಚೆನ್ನಾಗಿ ಅವ್ರನ್ನ ಪರಿಚಯ ಮಾಡ್ಕೊತೀನಿ. ಯಾಕೆ ಅಂದ್ರೆ ನಮ್ಗೇನು ಗೊತ್ತೇ ಆಗಿಲ್ಲ. 23 ವರ್ಷ ಯಾವ ಪುರುಷಾರ್ಥಿಕೆ ಅವ್ರ ತಂದೆ ತಾಯಿ ಅನ್ನಿಸ್ಕೊಂಡ್ರು? ಮಕ್ಕಳ ಬಗ್ಗೆ ಯಾಕೆ ತಿಳ್ಕೊಳ್ಳಿಲ್ಲ? ಏನಮ್ಮ, ಭಯನಾ, ಬೇಜಾರ, ದುಡ್ಡಿಲ್ವಾ? ಅಲ್ಲಮ್ಮ, 1 ನಿಮಿಷ, ದುಡ್ಡಲ್ಲಿ ಬರುತ್ತೆ ತಾಯಿ, ದುಡ್ಡಲ್ಲಿ ಬರುತ್ತೆ. ಶತಭಿಷ ನಕ್ಷತ್ರ ಮಗ ಒಬ್ಬ ಹುಟ್ಟರು ಸಾಕು, ವಂಶ ನಮೋನ್ನಮ. ದಟ್ಟ ದರಿದ್ರದ ಕುಟುಂಬ, ದಟ್ಟ ದರಿದ್ರದ ಕುಟುಂಬ. ನೀವು ಏನೋ ಆಗಿ ಮಕ್ಕಳನ್ನ ಯಾಕೆ ಹಳ್ಳ ಇದು ಮಾಡ್ತಾ ಇದ್ದೀರಾ, ಹಳ್ಳ ಇಳಿಸ್ತಾ ಇದ್ದೀರಾ? ಹೇಳಿ, ಯಾವ ಪುರುಷಾರ್ಥಕ್ಕೆ ಮಕ್ಕಳು ಮಾಡ್ಕೋಬೇಕು, ಯಾಕೆ ಮದುವೆ ಮಾಡ್ಕೋಬೇಕು? ನಿಮಗೂ ಗೊತ್ತಿಲ್ಲ, ನಿಮ್ಮಪ್ಪ ಅಮ್ಮನಿಗೂ ಗೊತ್ತಿಲ್ಲ, ಅವರಪ್ಪ ಅಮ್ಮನಿಗೂ ಗೊತ್ತಿಲ್ಲ, ಮತ್ತೆ ಏನು ಬದುಕ್ತೀರಾ ನೀವು? ಶಾಸ್ತ್ರ ಕೇಳ್ಕೊಂಡು ದೇವ್ರ ಹತ್ರ ಕೂತ್ಕೊಂಡು ಹತ್ಕೊಂಡೇ ಬದುಕ್ತೀರಾ ಹೊರತು ನಿಮ್ಗೇನು ದಾರಿ ಇಲ್ಲ. ಮೊದಲು ನೀವು ಮಾಡಬೇಕಾದ ಕೆಲಸ, ನೀವು ಗಂಡ ಹೆಂಡತಿ ಹೊಂದಾಣಿಕೆನೇ ಆಗಿಲ್ಲ ಅಂದರೆ ಜೀವನ ಚೆನ್ನಾಗಿಲ್ಲ, ಮಕ್ಕಳು ಸರಿಯಾಗಿ ಹುಟ್ಟಿರಲ್ಲ, ಮಕ್ಕಳು ಯಾವುದೇ ಕಾರಣಕ್ಕೂ ಮುಂದೆ ಏಳಿಗೆ ಆಗಲ್ಲ. ಬೇರೆಯವ್ರು ನೋಡಿ ನೀವು ಸಂಕಟ ಪಡಬೇಕಷ್ಟೇ ಹೊರತು ನಿಮ್ಗೇನು ಸಿಕ್ಕಲ್ಲ. ಹಂಗಂತ ಯೋಚನೆ ಮಾಡಬೇಡ. ಆಂಜನೇಯನ ಆದಷ್ಟು ಮಟ್ಟಕ್ಕೂ ಎಷ್ಟು ಸಾಧ್ಯ ಅಷ್ಟು ದೇವಸ್ಥಾನಕ್ಕೆ ಹೋಗೋದು, ಒಂದಷ್ಟು ಸೇವೆ ಮಾಡೋದು ಕಲ್ತ್ಕೋ. ಏನಾರು ಒಂದು ದಾರಿ ಸಿಗ್ಬೋದು, ನಿಮ್ಮ ಯಜಮಾನರು ಏನಾರು ಒಂಚೂರು ಪರಿವರ್ತನೆ ಆಗಬಹುದು. ಪ್ರಯತ್ನ ಮಾಡಮ್ಮ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಮಾ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವ್ರದ್ದು ಲಗ್ನ ತಿಥಿ ನಕ್ಷತ್ರ ತಿಳಿಸಿ. ತುಲಾ ರಾಶಿ, ಚಿತ್ತ ನಕ್ಷತ್ರ, ಕರ್ಕಾಟಕ ಲಗ್ನ, ದ್ವಾದಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ನಮಸ್ಕಾರ ಸರ್. ಹಲೋ ಸರ್, ನಮ್ಮ ಮಗಳ ಬಗ್ಗೆ ಕೇಳಬೇಕು. ಓಕೆ, ಎಷ್ಟು ವಯಸ್ಸು ಮಗಳಿಗೆ? ಮಗಳಿಗೆ ಇವಾಗ 34 ವಯಸ್ಸು ಸರ್. ಏನಾಗ್ಬೇಕು ಅವಳ ಬಗ್ಗೆ? ಅವಳಿಗೆ ಸರಿಯಾಗಿ ಹುಷಾರೇ ಇರಲ್ಲ ಸರ್. ಅವ್ರಿಗೆ ಟ್ವಿನ್ಸ್ ಮಕ್ಕಳು 2. ಯಾರಿಗೆ? ನಿಮಗ್ ಟ್ವಿನ್ಸಾ, ಅವಳಿಗೆ ಟ್ವಿನ್ಸಾ? ಮಗಳಿಗೆ, ನಮ್ಮ ಮಗಳಿಗೆ. ಓಕೆ, ಹೆಣ್ಣ ಗಂಡ? 2 ಗಂಡು. ಎಷ್ಟು ವರ್ಷ ಆಯ್ತು ಡೆಲಿವರಿ ಆಗಿ? ಡೆಲಿವರಿ ಆಗಿ 7 ವರ್ಷ ಆಯ್ತು ಸರ್. 7 ವರ್ಷದ ಮಕ್ಕಳು ಇದ್ದಾರೆ. ತುಂಬಾ ಪ್ರಾಬ್ಲಮ್. ಅವಾಗಿಂದನೂ ಅವಳಿಗೆ ಹುಷಾರೇ ಆಗ್ತಾ ಇಲ್ಲ. ಸರಿ, ನೀವು ಟ್ವಿನ್ಸ್ ಮಕ್ಕಳು ಹುಟ್ಟಬಹುದು ಅಂತ ಕೇಳಿದ್ರ? ಹೋಗ್ಲಿ, ಹುಟ್ಟಬಹುದಾ? ಗಂಡಲ್ವಾ ಕೇಳಿಲ್ಲ, ಹೆಣ್ಣಾಗಿದ್ರೆ ಕೇಳಿರೋರು. ಅಲ್ಲ, ಇನ್ನೇನ್ ಗೊತ್ತಾಯ್ತಮ್ಮ ನಿಮ್ಗೆ? ಯಾರು ಕೇಳಿದ್ರು ಗೊತ್ತಿಲ್ಲ ಅಂತ ಬರೇ ಜಾರ್ ಕಳೋದೇ ನಮ್ ಜನದ ಅಭ್ಯಾಸ. ಇದು ಈ ಸುಳ್ಳನ್ನ ಮೊದಲು ತಿಳ್ಕೊಳ್ಳಿ ಅಮ್ಮ, ಬೇಜಾರು ಮಾಡ್ಕೋಬೇಡಿ. ಗೊತ್ತಿಲ್ಲ ಅಂದ್ರೆ ಬದುಕ್ತಾ ಇದ್ರೆ ಏನ್ ಅರ್ಥ? 7 ವರ್ಷ ಅವಳಿ ಮಕ್ಕಳು ಹುಟ್ಟಬಹುದ ವಂಶಕ್ಕೆ. ಆ ಹುಟ್ಟದ ಮೇಲೆ ನಿಮ್ಮ ಅಕೌಂಟ್ ಪೂರ್ತಿ ನೋಡ್ಕೊಳ್ಳಿ, ಏನೆಲ್ಲ ನಡೀತು ನಿಮ್ಮ ಮನೆ ಸ್ವಲ್ಪ ನೋಡ್ಕೊಳ್ಳಿ.
ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಗಂಡು ಮಕ್ಳು ಹುಟ್ಬಿಟ್ರು ಅಂತ ಖುಷಿ ಆಗೋಯ್ತೇನೋ, ಅವಳಿ ಮಕ್ಕಳು 2 ಒಂದೇ ಸಲ ಹುಟ್ಬಿಟ್ರು ಅಂತ. ಜೊತೆಗೆ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಲೆಕ್ಕ ನೋಡಿದ್ರೆ ತಂದೆ ತಾಯಿಗಳಿಗೆ ದುಃಖ. ಇಬ್ಬರಲ್ಲಿ ಯಾರು ಒಬ್ಬರು ಬಾರ್ಡರ್ಗೆ ಹೋಗಿರ್ತಾರೆ ಅಂದ್ರೆ ಸಾಯೋದಲ್ಲ, ಜನ ಸಾಯೋದು, ಏನೋ ಒಂದು ರೋಗ, ಏನಾರು ಒಂದು ದುರಂತಲೇ ಇರ್ಬೇಕು ಇವರು. ಅಪ್ಪ ಅಮ್ಮ ಅಪ್ರಾಣೆ ಜೀವನ ಪರ್ಯಂತ ಸುಖ ಸಿಕ್ಕಲ್ಲ. ತಾಯಿ ಅರ್ಥ ಆಯ್ತಾ? ಬೇಜಾರಾಯ್ತಾ? ಹಲೋ, ಅರ್ಥ ಆಗ್ತಿಲ್ಲ. ಯಾವ ಪುರುಷಾರ್ಥಕ್ಕಮ್ಮ ಇದು? ಯಾವ ಪುರುಷಾರ್ಥಕ್ಕೆ ಬೇಕು ಹೇಳಿ ಈ ಜೀವನ? ಯಾವ್ದು ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ, ಬರೀ ತಪ್ಪಿಸ್ಕೊಳ್ಳೋದೆ ನಮ್ಮ ಜನ. ತಪ್ಪಿಸ್ಕೊಳ್ಳೋದು ಯಾವ ಕಾರಣಕ್ಕೂ ಮಾಡಬಾರದು, ಇದೇ ಪಾಪದ ಕೆಲಸ. ಭೂಮಿಯಲ್ಲಿ ಹುಟ್ಟಿದೀವಿ ಎಂದ ಮೇಲೆ ನಮಗೆ ಮಕ್ಕಳು ಬೇಕಾ? ನನಗೆ ಮದುವೆ ಬೇಕಾ? ನಮ್ಮಪ್ಪ ಹೇಳಿದ್ರು ಮಾಡ್ಕೊಂಡೆ, ಇದೆಲ್ಲ ಬಿಟ್ಬಿಡ್ಬೇಕು. ಅವರು ಸುಖ ಅನುಭವಿಸಿಲ್ಲ, ನಿಮಗೂ ಸುಖ ಸಿಕ್ಕಲ್ಲ. ಅವ್ರು ಹೇಳಿದ್ರು ಅಂತ ನೀವೇ ಕೇಳ್ತೀರಾ? ಅಂದ್ರೆ ತಂದೆ ತಾಯಿ ಹೇಳಿದ್ದೆಲ್ಲ ಸತ್ಯ ಅಂತ ಹೆಂಗ್ ಹೇಳ್ಕೊತೀರಾ? ಅವ್ರು ನೆಮ್ಮದಿಯಾಗಿ ಬದುಕಿದಾರಾ? ಇಲ್ಲ. ಮತ್ತೆ ನೀವು ಮದುವೆ ಮಾಡ್ಕೊಂಡ್ರೆ ನೀವ್ ಹೆಂಗೆ ಹೋಗ್ಬೋತೀರಾ? ಇದನ್ನ ಕೇಳಬೇಕು ಮಕ್ಕಳು. ನೀವು ಚೆನ್ನಾಗಿದ್ದೀರಾ? ಇಲ್ಲ. ಮತ್ತೆ ನಮ್ಮ ಮದುವೆ ಯಾಕೆ ಮಾಡ್ತೀರಾ? ಮದುವೆ ಮಾಡೋದು ಯಾವ್ದ್ರೆ ನಮಗೆ ಸರಿಯಾದ ರೀತಿ ತೋರಿಸಿ, ಯಾವ ರೀತಿ ಮದುವೆ ಮಾಡ್ಕೋಬೇಕು, ಮದುವೆ ಅಂದ್ರೆ ಅರ್ಥ ಏನು, ಸಂಸಾರ ಅಂದ್ರೆ ಏನು, ಅದಕ್ಕೆ ನಮ್ಮ ಕರ್ತವ್ಯಗಳೇನು ಕೇಳಬೇಕು. ಕೇಳಕ್ಕೆ ಅಲ್ಲಿ ಹೇಳೋಕ್ಕಿದ್ರೆ ತಾನೇ ಅವ್ರು ಕೇಳೋದು. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಯೋಚನೆ ಮಾಡೋದು ಬೇಡ ತಾಯಿ. ಮೊದಲು ಏನು ಮಾಡಬೇಕು ಅಂದರೆ, ನಿಮ್ಮ ಮಗಳನ್ನ ಮದುವೆ ಮಾಡೋಕ್ಕೆ ಮುಂಚೆ ನೀವು ಯೋಚನೆ ಮಾಡಬೇಕಿತ್ತು. ಗೊತ್ತಿಲ್ಲ, ಈಗಲೇ 7 ವರ್ಷ ಕಾಲ ಕಳೆದಿದ್ದೀರಾ, ಇನ್ನಾಗಲೂ ಹಂಗೆ ಕಾಲ ಕಳೆದಿರೋದು. ಯೋಚನೆ ಮಾಡೋದು ಬೇಡ. ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟುವುದರಿಂದ ತಂದೆ ತಾಯಿಗಳಿಗೆ ಯಾವ ಕಾರಣಕ್ಕೂ ದುಃಖ ತಪ್ಪುವುದಿಲ್ಲ. ಇಲ್ಲ ಬೇಜಾರು, ಇಲ್ಲ ರೋಗ, ಇಲ್ಲ ಯಾವುದೋ ಆಕ್ಸಿಡೆಂಟ್ ಆಗೋದು. ಅಂದರೆ ಭಯವನ್ನು ಬೀಳಿಸುವಂತಹ ರೀತಿಯಲ್ಲೇ ಬದುಕಬೇಕಾಗತ್ತೆ. ಯಾಕೆ ಅದು? ಯಾಕೆ ಅನುಭವಿಸ್ಬೇಕು? ತಿಳ್ಕೊಬೇಕಲ್ವಾ? ಇವತ್ತಾರು ತಿಳ್ಕೊಂಡ ಅಂತ ಖುಷಿ ಪಡಮ್ಮ, ಯೋಚನೆ ಮಾಡಕ್ಕೆ ಹೋಗ್ಬೇಡ. ನಿಮ್ಮ ಅಳಿಯನಿಗೆ ಇದೆಲ್ಲ ನಂಬಿಕೆ ಇದೆಯಾ? ನಂಬಿಕೆ ಇದೆ ಸರ್. ಹಾಗಿದ್ಮೇಲೆ ಕೇಳಕ್ಕೆ ಯಾಕೆ ನಿಮ್ಗೆ ವೇಸ್ಟ್ ಮಾಡ್ಕೊಂಡ್ರಿ ಟೈಮ್ನ? ನಿಮ್ಮ ಅಳಿಯ ಮಗಳನ್ನ ಏನಮ್ಮ ಅವ್ರಿಗೆಲ್ಲ ನಂಬದೇ ಇಲ್ಲ. ಪುನಃ ಈಗ ತಾನೇ ಅಂದೆ, ಆಗ್ಲೇ ಉಲ್ಟಾ ಆಗೋಯ್ತಲ್ಲಮ್ಮ. ನಂಬೋದೇ ಇಲ್ಲ, ನಾವು ಎಣ್ಣೆ ಹಾಕಿ ಕೊಟ್ರಿ. ಇದು ನಮ್ಮ ದೇಶದ ಒಂದು ದೊಡ್ಡ ದುರಂತ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ ತಾಯಿ, ಹೆದರ್ಕೋಬೇಡ, ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಫಸ್ಟ್ ಆಫ್ ಆಲ್ ತಿಳ್ಕೊಂಡ್ರು ಅಳಿಯನೇ ನಂಬಿಲ್ಲ ಅಂದ್ರೆ ಇನ್ನು ನಿಮ್ಮ ಅಪ್ಪನೂ ನಂಬಿರಲ್ಲ, ನಿಮ್ಮ ಗಂಡನೂ ನಂಬಿರಲ್ಲ. ಇದೇ ಇದ್ರ ರಹಸ್ಯ. ತಿಳ್ಕೊಂಡು ಸುಮ್ಮನೆ ಇದ್ಬಿಡು, ಅನುಭವಿಸ್ಕೊಂಡು ಏನು ಮಾಡೋಕ್ಕಾಗಲ್ಲ. ದೇವ್ರ ಮೇಲೆ ಬರ ಹಾಕೊಂಡು ನೀನು ನೆಮ್ಮದಿಯಾಗಿರೋದು ಅಷ್ಟೇ. ಒಳ್ಳೆದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ರವಿಕುಮಾರ್ ಚಂದನದಿಂದ ಮಾತಾಡ್ತಿರೋದು. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ದೇವಸ್ಥಾನ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ, ಹರಿವಂಗ್ ಗುರುಗಳೇ. ನಾರಾಯಣ, ಹೇಳಿಮ್ಮ, ಹೇಳಿಪ್ಪ. ಇದು ದೇವಸ್ಥಾನ ಕಟ್ಟಿದ್ದೇವೆ ಹೊಸದಾಗಿ 10 ವರ್ಷ ಆಯ್ತು. ಏನ್ ದೇವಸ್ಥಾನ? ಯಲ್ಲಂತ ದೇವಸ್ಥಾನ. ಹಾ, ಅದು ಮೇಲ್ಗಡೆ ಹಳ್ಳಿ ಸಸಿ ಬೆಳೀತಾ ಇದೆ. ಹಾ, ಅದು ಫಸ್ಟ್ ಹಳೆ ದೇವಸ್ಥಾನ ಇದೆ, ಮೊದಲು ಬೆಳೆದಿತ್ತು. ಹಾ, ಅದು ಫಸ್ಟ್ ದಪ್ಪ ಆಗ್ಬಿಟ್ಟು ಅದೆಲ್ಲ ಕಿತ್ತಾಕಿ ಹೊಸದಾಗಿ ಬೇರೆ ಕಟ್ಟಿದ್ದಾರೆ. 10 ವರ್ಷ ಆಯ್ತು. ಪುನಃ ಅದೇ ಜಾಗದಲ್ಲಿ ಬಂದಿದೆ. ಇನ್ನ ಮಾಮೂಲಿ ಮೇಲ್ಗಡೆ ಬರ್ತಾನೆ ಇದೆ. ಓಕೆ, ಈಗ ನೀವು ದೇವಸ್ಥಾನ ಮೊದಲು ಏನಿತ್ತು ಅದನ್ನ ಪೂರ್ತಿ ಹೊಡೆದಾಕಿದ್ರ ಅರ್ಧಂಬರ್ಧ ಕಟ್ಸಿದ್ರ? ಇಲ್ಲ, ಪೂರ್ತಿ ನೆಲ ಸಮಕ್ಕೆ ಹೊಡೆದಾಕ್ಬಿಟ್ಟು ಹೊಸದಾಗಿ ಕಲ್ಲಲ್ಲಿ ಕಟ್ಟಿರೋದಿಲ್ಲ. ಓಕೆ, ಮೊದಲು ಗರ್ಭಗುಡಿ ಎಷ್ಟಿತ್ತು ಗೊತ್ತಾ? ಫಸ್ಟ್ ಹಳೇದ ಗುರುಗಳೇ. ಹಾ, ಹಳೇದು ಒಂದು 10 ಅಡಿ ಇತ್ತೇನೆ ಒಳಗಡೆ. ಈಗ ಈಗ್ಲೂ ಅಷ್ಟೇ ಇದೆ. ಹೊಡೆದಾಕ್ಬಿಟ್ಟು ಯಾಕೆ ಕಟ್ಟಬೇಕಿತ್ತು? ಅದೇ ಹಳ್ಳಿ ಮರ ಬೆಳೆದ್ಬಿಟ್ಟು ಸರಿ, ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ದೇವಸ್ಥಾನವನ್ನ ಒಡೆದು ಕಟ್ಟುವುದು ಏನಕ್ಕೆ? ಇದನ್ನ ಜೀರ್ಣೋದ್ಧಾರ ಅಂತಾರೆ. ಹೌದು, ಅಂದ್ರೆ ಹೊಸದಾಗಿ ಬದಲಾಯಿಸೋದು. ಹೌದು. ಅದು ನಿಮ್ಗೆ ಗೊತ್ತಾ? ದೇವಸ್ಥಾನ ಅಂದ್ರೆ ನೀವು ಅರ್ಚಕರ? ಯಾರು ನೀವು ದೇವಸ್ಥಾನ ಮಾಡಿಸಿರೋದು? ಇಲ್ಲ, ಗ್ರಾಮಸ್ಥರು ಗುರುಗಳೇ. ಓಕೆ, ನಿಮಗೆ ಮೊದಲು ಗೊತ್ತಾಗ್ಬೇಕು ದೇವಸ್ಥಾನವನ್ನ ಜೀರ್ಣೋದ್ಧಾರ ಅಂದ್ರೆ ಏನು? ಇರುವ ಜಾಗವನ್ನ ವಿಸ್ತಾರ ಮಾಡುವುದು. ಏನು ವಿಸ್ತಾರ ಮಾಡಿ. ಮೊದಲು ಏನ್ ಅಳತೆ ಇತ್ತು, ಆ ಅಳತೆಯಲ್ಲಿ ಶಕ್ತಿ ಕಳ್ಕೊಂಡಿರತ್ತೆ. ಹೌದು. ಆ ಶಕ್ತಿ ಕಳ್ಕೊಂಡಿದ್ಮೇಲೆ ಏನ್ ಮಾಡ್ಬೇಕು? ಅದನ್ನ ಅಭಿವೃದ್ಧಿ ಮಾಡಿ ಅಗಲ ಮಾಡ್ಕೋಬೇಕು. ಎಷ್ಟು ಪ್ರಮಾಣ ಅಗಲ ಮಾಡ್ಕೋಬೇಕು. ಅದಾದಾಗ ಏನಾಗುತ್ತೆ? ದೇವಸ್ಥಾನ ಜೀರ್ಣೋದ್ಧಾರ ಆಗತ್ತೆ. ಜಾಗದಲ್ಲಿ ಒಂದು ವಿಶೇಷವಾದ ವೈಶಕ್ತಿ ಉತ್ಪತ್ತಿ ಆಗತ್ತೆ. ಆ ರೀತಿಯನ್ನ ದೇವಸ್ಥಾನ ಕಟ್ಟಬೇಕೇ ಹೊರ್ತು ಹಳೆ ದೇವಸ್ಥಾನ ಎಷ್ಟಿತ್ತೋ ಅಂದ್ರೆ ಕೆಡುವುದ್ರೆ ಮಾತ್ರ ಹೇಳ್ತಾರದ್ ನಾನು. ಅರ್ಧಂಬರ್ಧ ಮಾಡೋದು ಲೆಕ್ಕಕ್ಕೆ ಬರಲ್ಲ. ದೇವಸ್ಥಾನ ಪೂರ್ಣವಾಗಿ ಕೆಡುವುದ್ರೆ ದೇವಸ್ಥಾನ ಮೊದಲು ಯಾವ ಪ್ರಮಾಣದಲ್ಲಿ ಇತ್ತು, ಎಷ್ಟು ಪ್ರಮಾಣದಲ್ಲಿ ಇತ್ತು, ಅದನ್ನ ಎಷ್ಟು ಪ್ರಮಾಣ ಹೆಚ್ಚಿಸ್ಕೋಬೇಕು. ನೀವು ತಿಳ್ಕೊಂಡಿದ್ರ ಇದನ್ನ?
ಮೊದ್ಲಿಗಿಂತ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಗುರುಗಳೇ ದೇವಸ್ಥಾನ ಇದೆ. ಒಂದ್ ನಿಮಿಷ ಜಾಸ್ತಿ ಮಾಡಿದ್ರೆ ಸರಿಪ್ಪ, ಅಳತೆ ಪ್ರಮಾಣ ಬೇಕು. ಎಲ್ಲೋ ಕುತ್ಕೊಂಡು ಕರೆ ಮಾಡಿದ್ರೆ ಗೊತ್ತಾಗೋದಿಲ್ಲ. ಯಾವುದನ್ನೇ ಮಾಡಿ ಮರ ಬೆಳೀತಾ ಇದ್ದಲ್ಲ ಅದಕ್ಕೆ ಏನಕ್ಕೆ ಕೇಳಮ್ಮ ಅಂತ ಮಾಡಿದ್ರು. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅದು ಆ ಜಾಗವನ್ನ ನೀವು ಬಳಸಿರುವ ರೀತಿ ತಪ್ಪಿದೆ. ಆ ಜಾಗವನ್ನ ಮೊದಲು ಕಟ್ಟಿದವರು ಹಾಗೆ ಇತ್ತು, ಈಗಲೂ ಅದನ್ನೇ ನೀವು ಮಾಡಿದ್ದೀರಾ ಅಂತ ಅಲ್ಲೇ ತೋರಿಸ್ತಾ ಇದೆಯಲ್ಲ. ಹರಳಿ ವೃಕ್ಷ ಬರೋದಕ್ಕ ರಾಷ್ಟ್ರದಿಂದ ಪೂಜಾರಪ್ಪನ ಹೇಳ್ತಾ ಇಲ್ಲ ಗುರುಗಳೇ ದೇವಸ್ಥಾನದಲ್ಲಿ. ಆಲೆ ಸುಮಾರು ಒಂದು ಈಗ ಓಪನ್ ಮಾಡೋದ್ರಿಂದನೂ 4-5 ಜನ ಆಗ್ಬಿಟ್ಟಿದ್ದಾರೆ. ಅಲ್ಲ, ಇನ್ನೂ ವಾರಕ್ಕೊಂದ್ಸಲ ಚೇಂಜ್ ಆಗ್ಲಿ ಬಿಡಿ. ಯಾಕೆಂದ್ರೆ ನೀವು ದೇವಸ್ಥಾನದ ಬಗ್ಗೆ ತಿಳ್ಕೊಳ್ದೆ ದೇವಸ್ಥಾನ ಮಾಡೋದು ತಪ್ಪಲ್ವಾ? ಇದಕ್ಕೆಲ್ಲ ಮಾಹಿತಿ ಕೊಟ್ಟಿದ್ಯಾರೋ ದೇವಸ್ಥಾನ ಕಟ್ಟಕ್ಕೆ? ಯಾರೋ ಇಲ್ಲಿ ಗೊತ್ತಿರೋ ಹತ್ರ ಒಬ್ರು ಕೇಳ್ಕೊ ಮಾತ್ರ ಕಟ್ಟಿದ್ದಾರೆ ಗುರುಗಳು. ಅಲ್ಲಪ್ಪ, ಗುರ್ತಿರೋದ್ರೆ ಪಂಚಾಂಗ ಹತ್ರ ಕೇಳಿದ್ರ ಹೋಗಿ? ಪಂಚಾಂಗ ಹೇಳೋರ ದೇವಸ್ಥಾನ ಕಟ್ಟಕ್ ಬರುತ್ತಾ ಅವ್ರಿಗೆ? ದೇವಸ್ಥಾನದ ಪ್ರಮಾಣ ರಸ್ತೆ ಯಾವ್ದು ದೇವಸ್ಥಾನಕ್ಕೆ? ಉತ್ತರ ಆದ ಗುರುಗಳೇ. ಓಕೆ, ಬಾಗ್ಲ ಯಾವ್ದು ಕಿಟ್ಟಿದ್ದೀರಾ? ಪೂರ್ವಕ್ಕಿದೆ. ಅದೇಂಗ್ ಲೆಕ್ಕ ಇದು? ಉತ್ತರಕ್ಕೆ ರಸ್ತೆ, ಪೂರ್ವಕ್ಕೆ ಹಾಕ್ಬಿಟ್ರಿ? ಅದು ಮೊದ್ಲಿಂದ ಅದೇ ಬಾಗಿಲು ಇದ್ರು ಕೂಡ ಅದೇ ಬಾಗಿಲು ಇಸ್ಬಿಟ್ಟಾರೆ. ಒಂದ್ ನಿಮಿಷ ಮೊದಲಿಂದನೂ ಅದೇ ಇತ್ತು ಅಂದ್ಮೇಲೆ ಅರಳಿ ಮರ ಬತ್ತು ಅಂತ ಗೊತ್ತಿತ್ತಲ್ಲ? ಗೊತ್ತು. ಈಗ ಮತ್ತೆ ಅದನ್ನೇ ಕಟ್ಟ ಅರಳಿ ಮರ ಬಂದಿದೆ. ಇದು ಅರ್ಥ ಆಗ್ಬೇಕಲ್ವಾ? ನಗ್ತಾ ಇದ್ದೀರಾ, ಖುಷಿ ಪಡ್ತಾ ಇದ್ದೀರಾ? ಮತ್ತದೇ ತಪ್ಪು ಮಾಡಿದ್ದೀವಲ್ಲ, ಮತ್ತೆ ಅಲ್ಲ, ನೀವು ಮೊದಲು ಅದೇ ಇತ್ತು, ಮತ್ ನೀವು ಅದನ್ನೇ ಮಾಡಿದ್ರಿ. ಹಿಂಗೆ ನಮ್ ದೇಶ ಬದುಕ್ತಾ ಇರೋದು. ನಮ್ ದೇಶ ಬದುಕ್ತಾ ಇರೋದೇ ಹಿಂಗೆ. ಅಲ್ಲಿ ಹಿರಿಯ ನಾಗರಿಕರು ಇದ್ರಲ್ಲ ಗುರುಗಳೇ. ಒಂದ್ ನಿಮಿಷ, ಹಿರಿಯರಿಗೆ ಗೊತ್ತಾ ದೇವಸ್ಥಾನ ಕಟ್ಟೋದು? ಪುರೋಹಿತರಿಗೆ ಗೊತ್ತಾ? ನಾನು ಇದು ಕೇಳ್ತೀನಿ. ಪುರೋಹಿತರಿಗೆ ದೇವಸ್ಥಾನ ಕಟ್ಟೋದು ಗೊತ್ತಾ? ಇಂಜಿನಿಯರ್ಗೆ ಗೊತ್ತಾ? ಮೇಸ್ರಿಗೆ ಗೊತ್ತಾ? ಪೂಜೆ ಮಾಡೋರಿಗೆ ಗೊತ್ತಾ? ಹೆಂಗ್ರಿ ಕಟ್ತೀರಾ ದೇವಸ್ಥಾನ? ದೇವಸ್ಥಾನ ಆಗ್ಲಿ ಮನೆ ಆಗ್ಲಿ, ನಾನು ಇವತ್ತು ಅದನ್ನೇ ಹೇಳ್ತಾ ಇರೋದು. ಪ್ರಪಂಚದಲ್ಲಿ ಹಾ ದೇವಸ್ಥಾನ ಕಟ್ಟೋದ್ ಗೊತ್ತಾ? ಹೆಂಗೆ ಎಲ್ಲಾರು ನೋಡಿದ್ರೆ ಮೊದ್ಲೆಲ್ಲ ಕಟ್ತಿದ್ರೆ ಯಾವ ತರ ಕಟ್ತಿದ್ರೆ ಅಂತ ನಾನು ಕೇಳಿದೆ ಅವ್ರನ್ನ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಗೆ ಅವರು ತಿಳಿದವ್ರಿಗೆಲ್ಲ ಇವರು ಪುರೋಹಿತರವ್ರನ್ನ ಹೇಳ್ತಾರೆ, ಅವ್ರಿಗಿಂತ ಗೊತ್ತಾ ನಿಮ್ಗೆ? ಹಂಗೆ ನಮಗೂ ಗೊತ್ತಿಲ್ಲ, ನಾವು ಇದೇ ಫಸ್ಟ್ ಕಟ್ಟಿರೋದು ಅಂತ ಅವ್ರು ಅಂತಾರೆ. ಈಗ ಯಾರು ಕಟ್ಟು ಅಂತ ಹೇಳಿದ್ರು ಅವ್ರನ್ನೇ ಕರ್ಕೊಂಡ್ ಬಂದು ಹೂನಾರ ಹಾಕ್ಬಿಟ್ಟು ಕೂತ್ಕೊಂಡು ಕೇಳ್ಬೇಕು, ಯಾಕಣ್ಣ ಮರಳಿ ಮರ ಬಂತು ಅಂತ ಕೇಳಿ ಅವ್ರನ್ನ ಹೇಳಕ್ಕಾಯ್ತದ? ಹೇಳಕ್ಕಾಗಲ್ಲ. ಕೇಳಿ ಕಿತ್ತಾಕ್ಬಿಟ್ಟು ಸಿಮೆಂಟ್ ಹಾಕ್ತಾ ಇರ್ತಾರೆ ಅಷ್ಟೇ, ಅದೇ ಕೆಲಸ ಮಾಡೋದು ಅವ್ರು. ಆಗ್ತಾ ಇರಿ. ಯಾರು ಕಿತ್ತಾಕ್ತಾರೋ ಅವ್ರಿಗೆ ನರರೋಗ ಬರುತ್ತೆ. ನರರೋಗಗಳು, ಶುಗರ್, ಕ್ಯಾನ್ಸರ್ ಬರ್ಬೇಕು ಅಂದ್ರೆ ಗಿಡಕ್ಕೆ ಕೈ ಹಾಕ್ಬೇಕು. ಯಾರು ಗಿಡಕ್ಕೆ ಕೈ ಹಾಕ್ತಾರೆ ಗ್ಯಾರಂಟಿ ಕಟ್ಟಿಟ್ಟು ಬುತ್ತಿ. ಅವ್ರೊಬ್ರಿಗೆ ಅಲ್ಲ, ಇಡೀ ವಂಶಕ್ಕೆ ಶುಗರ್ ಬಂದಿದೆ ಬರ್ಲೇಬೇಕು. ಅದಾದ್ಮೇಲೆ ಇನ್ನೊಂದು ಕ್ಯಾನ್ಸರು ಬರುತ್ತೆ. ನರಗಳ ತಜ್ಞರು ಯಾರು ಅಂದ್ರೆ ಅರಳಿ ಮರ. ನಮ್ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಎಷ್ಟೋ ಜನ ಆಸಿಡ್ ಉಯ್ತಾರೆ, ಬಾರಿ ಬುದ್ಧಿವಂತರಿದ್ದಾರೆ. ಯಾಕೆಂದ್ರೆ ಆಸಿಡ್ ಬರಲ್ಲ, ಮತ್ತೆ ಆಸಿಡ್ ಅದಕ್ಕೆ ಹೋದ್ರೆ ಇವ್ರು ಏನಾಗಿರ್ತಾರೆ ಅಂತ ಆಮೇಲೆ ಮುಂದೆ ಕೇಳ್ಬಿಡ್ಬೇಕು. ಅದಕ್ಕೆ ಕುಷ್ಠರೋಗ ಬರುತ್ತೆ. ಕುಷ್ಠರೋಗ ಕೈ ಕಾಲೆಲ್ಲ ಮಡ್ಸ್ಕೊಂಡ್ಬಿಡ್ಬೇಕು. ಅಮ್ಮ, ಅರಳಿ ವೃಕ್ಷನ ಸಂಸಾರ ವೃಕ್ಷ ಅಂತ ಹೇಳ್ತಾರೆ. ನಮ್ ಜನಕ್ಕೆ ಅರಳಿ ಮರದ ಯೋಗ್ಯತೆನೇ ಗೊತ್ತಿಲ್ಲ. ಯಾವ ಮದುವೆಯಾದ ಗಂಡು ಹೆಣ್ಣಿಗೆ ಅರಳಿ ವೃಕ್ಷದ ಪವಿತ್ರವಾದ ವಿಚಾರ ಹೇಳ್ಕೊಟ್ಬಿಟ್ರೆ ಅವ್ರ ದಾಂಪತ್ಯ ಎಷ್ಟು ಚೆನ್ನಾಗಿರುತ್ತೆ. ಪ್ರಪಂಚದ ಇತಿಹಾಸದಲ್ಲಿ ಮದುವೆ ಆದ್ಮೇಲೆ ಮಗು ಮಾಡ್ಕೊಳಕ್ ಮುಂಚೆ ಅರಳಿ ವೃಕ್ಷಕ್ಕೆ ಗಂಡು ಹೆಣ್ಣು ಏನ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ರೆ ನಮ್ಮ ದೇಶ ಯಾವ್ದೋ ಮಟ್ಟ ಕೊಟ್ಟೋಗಿರೋದು. ಇಲ್ಲಿವರೆಗೂ ಅದು ಓಪನ್ ಆಗಿಲ್ಲ, ಆಗೋದೂ ಇಲ್ಲ. ಯಾಕೆಂದ್ರೆ ಗೊತ್ತೇ ಇಲ್ಲ. ಅರಳಿ ವೃಕ್ಷ ಯಾಕೆ ಅಂದ್ರೆ ದೇವಾಲಯ ಸೂಕ್ತವಾದ ದೇವಾಲಯ ಅಲ್ಲ. ಇದು ನಿಮಗೆ ಯಾವ ಕಾರಣಕ್ಕೂ ಏಳಿಗೆ ಆಗಲ್ಲ. ಕಟ್ಟಿಸ್ತವರೆಲ್ಲ ಮಠ ಸೇರ್ಕತಾರೆ. ಇದಕ್ಕೆ ಯಾರು ಸೇರಿದ್ರು ಅವರೆಲ್ಲ ಮಠ ಸೇರ್ಕತ್ತಾರೆ. ಒಬ್ರಿಗಿಬ್ರು ಬಿಡಲ್ಲ. ಇದು ಕೊನೆ ಗ್ರಾಮಕ್ಕೂ ಬರುತ್ತೆ. ಈ ರೀತಿ ದೇವಾಲಯಗಳನ್ನ ಗ್ರಾಮಾಂತರಗಳು ಯಾಕೆ ಮುಂದುವರಿತಾ ಇಲ್ಲ, ರೈತರುಗಳು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ಗ್ರಾಮಗಳಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು ಯಾರು ಸರಿಯಾದ ರೀತಿಯಲ್ಲಿ ತಿಳಿದು ಕಟ್ಟೋರು ಎಲ್ಲೂ ಇಲ್ಲ. ಗ್ರಾಮಗಳ ಅಭಿವೃದ್ಧಿ ಆಗ್ತಾ ಇಲ್ಲ. ರೈತರು ತಲೆ ಎತ್ತಕ್ಕಾಗ್ತಾ ಇಲ್ಲ. ಎಲ್ಲ ಹತ್ರ ಹೋಗಿ ಪಂಚಾಂಗ ಕೇಳಿ 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 ತಲೆರೋ ಕೂದೆಲ್ಲ ನನಗೆ ಫುಲ್ ಪ್ಲೈನ್ ಆಗ್ಬಿಡ್ತದೆ. ಕೇಳ್ಕೊಂಡು ಏನು ಉಳಿಯಲ್ಲ. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್ ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಸರ್? ನನ್ನ ಹೆಸರು ಮಂಜುನಾಥ್ ಅಂತ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಹೆಸರು ಲಲಿತ್ ಎಂ ಅಂತ, ಅವ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅವ್ರದ್ದು ಲಗ್ನ ತಿಥಿ ನಕ್ಷತ್ರ ತಿಳಿಸಿ. ಭರಣಿ ನಕ್ಷತ್ರ 1ನೇ ಪಾದ, ಮೇಷ ರಾಶಿ, ವೃಷಭ ಲಗ್ನ. ಮೇಡಮ್ ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ಯಾರು ಭರಣಿ ನಕ್ಷತ್ರ? ಮಗ. ಎಷ್ಟು ವಯಸ್ಸು? ವಯಸ್ಸು 15 ವರ್ಷ. ಏನ್ ಮಾಡ್ತಾ ಓದ್ತಾ ಇದ್ದಾನ? ಹೌದು ಸ್ವಾಮಿ, SLC ಎಕ್ಸಾಮ್ ಬರೀತೀನಿ ಈಗ. ಏನಾಗ್ಬೇಕು ಅವನ ಬಗ್ಗೆ? ಅವ್ನ ನಕ್ಷತ್ರ ಬಗ್ಗೆ ತಿಳ್ಕೊಬೇಕಾಯ್ತು ಸ್ವಾಮಿ. ಹೇಳಿದ ಮಾತೇ ಕೇಳೋದಿಲ್ಲ. ಅಪ್ಪ ಅಮ್ಮ ಅಂದ್ರೆ ಆಗೋದಿಲ್ಲ. ಅಮ್ಮನ್ ಕಂಡ್ರೆ ತುಂಬಾ ಸಿಟ್ಟು. ನೀವು ಅವ್ರ ತಂದೆನಾ? ತಂದೆ ಸ್ವಾಮಿ. ಪಕ್ಕ.
15 ವರ್ಷದಿಂದ ಆ ಹುಡುಗನಿಗೆ ಉಸಿರಾಟ ಚೆನ್ನಾಗಿದೆಯಾ ಅಂತ ನೋಡ್ಕೊಂಡಿದ್ದೀರಾ? ಸಮಸ್ಯೆ ಅಂತ ಹೇಳ್ತಾನೆ ಸ್ವಾಮಿ. ಅದು ಅಲ್ಲ, ಒಂದ್ ನಿಮಿಷ ನಾನು ಯಾಕೆ ತಂದೆ ಸ್ಥಾನದಲ್ಲಿ ಇದೀರಾ ಅಂತ ಯಾತಕ್ಕೆ ಕೇಳಿದೆ ಅಂದ್ರೆ ಇನ್ನೇನ್ ಹೇಳ್ಬೋದು? ಸ್ವಲ್ಪ ಯೋಚನೆ ಮಾಡಿ, ನೀವು ಬೇಜಾರು ಆಗ್ಬೋದು, ಭಯ ಏನಪ್ಪ ನಿಮ್ಗೆ ಕೇಳ್ಬಿಟ್ರಲ್ಲ ಅಂತ. ಅರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಉಸಿರಾಟ ಸರಿಯಾಗಿದೆಯಾ? ಉಸಿರಾಟ ಚೆನ್ನಾಗಿರ್ಬೇಕಾ ಬೇಡಪ್ಪ ಯಾರಿಗೆ ಆಗ್ಲಿ? ಚೆನ್ನಾಗಿರ್ಬೇಕು. ಈಗ ಹುಡುಗನಿಗೆ ಬರೀ 20ರಿಂದ 30% ಇರೋದು. ನಿದ್ದೆಯಲ್ಲಿ ಎಷ್ಟು ಪರದಾಡ್ತಾನೆ, ನೆಮ್ಮದಿ ಇಲ್ಲದೆ ಬದುಕ್ತಾ ಇದ್ದಾನೆ, ಕೋಪ ಒಂದು ಕರೆಕ್ಟ್ ಆಗಿ ಇಟ್ಕೊಂಡವನೆ. ಇಟ್ಕೊಳ್ಳೇಬೇಕು, ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ನಾನು ಯಾರನ್ನೋ ಲವ್ ಮಾಡ್ತೀನಿ, ಏನೀಗ ಏನು ಇದು ಕೋಪ ಏನಕ್ಕೆ ಜಾಸ್ತಿ ಬರುತ್ತೆ ಅಂತಂದ್ರೆ ಧೈರ್ಯ ಬರುತ್ತೆ. ಅವಾಗ ಕೋಪ ಜಾಸ್ತಿ ಇದ್ದಾಗ ಧೈರ್ಯ ಬರುತ್ತೆ. ಧೈರ್ಯ ಬರೋದು ಅಂದ್ರೆ ಮನೆ ಹಾಳು ಮಾಡೋ ಕೆಲಸ ಮಾಡೋದು ಯಾವುದು? ಭರಣಿ ನಕ್ಷತ್ರ ಫೌಂಡೇಶನ್ ಇದು. ಮನೆ ಹಾಳಾಗೋ ಕೆಲಸ ಯಾವ್ದು ಮಾಡಬಹುದು ಅಂದ್ರೆ ಅದು ಸರಿ ತಪ್ಪು ಅಂತ ಗೊತ್ತಾಗಲ್ಲ. ಮಾಡ್ಬಿಡೋದು, ಅದೇನೋ ಆಗ್ಲಿ, ಮುಂದಕ್ಕೆ ನೋಡೋಣ. ಈ ತರ ಮೊಂಡುತನದ ಜೀವನ ಇರೋದೇ ಭರಣಿ ನಕ್ಷತ್ರದಲ್ಲಿ. ಯಾಕೆಂದ್ರೆ ಉಸಿರಾಟ ಚೆನ್ನಾಗಿಲ್ಲ, ನಿದ್ದೆ ಚೆನ್ನಾಗಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಸುಮ್ಮನೆ ಹುಚ್ಚುಚ್ಚಂಗೆ ಏನ್ ಬೇಕು ಮಾಡ್ಕೊಂಡು ಹೋಯ್ತಾ ಇರೋದು. ಅವ್ನಿಗೆ ಯಾವುದು ವೇದ ವಿದ್ವತ್ತು ಪೂಜೆ ಧರ್ಮ ನ್ಯಾಯ ಏನು ಗೊತ್ತಿಲ್ಲ, ಹೇಳಿದ್ರು ನಂಬಲ್ಲ. ಏನಪ್ಪಾ, ಇಂಥ ಮಗನನ್ನ ಎತ್ತರ ನಾವು ತಂದೆ ತಾಯಿಗಳು ಅಂತ ನೀವೇ ಅನ್ಕೋಬೇಕು. ಮತ್ತೆ ಇಂಥದ್ದು ಕುಟುಂಬದಲ್ಲಿ ಒಂದು ಮಗು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ತಂದೆ ತಾಯಿ 2 ವಂಶವು ಪ್ಲಾಪ್. ಆದ್ರೆ ನೀವ್ ಯಾಕಿದೆಲ್ಲ ನಂಬಿಕೆ ಇಲ್ವಾ ನಿಮ್ಗೆ? ಯಾಕೆ ಈ ತರ ಎಲ್ಲ ಕಾಲ ಕಳೆದ್ರಿ? ಯಾವಾಗ ತಿಳ್ಕೊಳ್ಳೋದು? 15 ವರ್ಷ ಆಗೈತೆ ಅಲ್ಲ, ಯಾಕೆ ತಿಳ್ಕೊಳ್ಳಿಲ್ಲ? ನಿಜಕ್ಕೂ ಹೇಳ್ತೀನಿ, ಅವ್ನಿಗೆ ಏನು ಆಗಿಲ್ಲ. ಬೆಳಗ್ಗೆ ಸಾಯಂಕಾಲ ನೀವೇ ಜೊತೆಲಿ ಕರ್ಕೊಂಡು ಮುಕ್ಕಾಲು ಗಂಟೆ ರನ್ನಿಂಗ್ ಮಾಡಿಸೋದು, ಸ್ಕಿಪ್ಪಿಂಗ್ ಆಡಿಸೋದು, ಬಾಲ್ ಆಡಿಸೋದು, ಅವನೇನು ಇಷ್ಟಪಡ್ತಾನೆ ಮಾಡಿಸೋದು. ನೀವೇ ನಿಂತ್ಕೊಂಡು 1 ವಾರ ಬೆಳಿಗ್ಗೆ ಸಂಜೆ 3/4 ಗಂಟೆ ಅವನು ವಾಕ್ ಮಾಡಿಸಿ ಕರೆಕ್ಟಾಗಿ ಕೂರಿಸ್ಕೊಂಡು ನಿಜಾನಕ್ಕೆ ತಿನ್ನಪ್ಪ, ಬೇಜಾರು ಮಾಡ್ಕೋಬೇಡ ಅಂತೇಳಿ ಊಟ ತಿನ್ನಿಸಿ ಬಾಳೆ ಎಲೆಯಲ್ಲಿ 1 ವಾರ ನೀವು ಅವನ್ನ ವಾಚ್ ಮಾಡಿ ಆಮೇಲೆ ಮತ್ತೆ ಕರೆ ಮಾಡಿ ಎಷ್ಟು ಬದಲಾವಣೆ ಆಗ್ತಾನೆ ನಿಮಗೆ ಗೊತ್ತಾಗತ್ತೆ. ಹಂಗಂತ ಎಲ್ಲ ಚೇಂಜ್ ಆಗ್ಬಿಡ್ತಾನೆ ಅಂತಲ್ಲ, ಸ್ವಲ್ಪ ಉಸಿರಾಡದ ಪ್ರಕ್ರಿಯೆ ಪರಿವರ್ತನೆ ಆಗುತ್ತೆ, ಸ್ವಲ್ಪ ಖುಷಿ ಆಗ್ತಾನೆ. ಆಗ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿರುವಂತೆ 1 ವಾರ ನೀವು ಕೆಲಸ ಮಾಡಿ ತಂದೆ ಅನ್ನಿಸ್ಕೊಳ್ಳೋ ಸ್ಥಾನದಲ್ಲಿ ಇದ್ದದ್ದಕ್ಕೆ ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಿಮ್ದು ಲಗ್ನ ತಿಥಿ ನಕ್ಷತ್ರ ತಿಳಿಸಿ. ನಕ್ಷತ್ರ ಸಪ್ತಮಿ ತಿಥಿ ಮಕರ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ ಗುರುಗಳೇ, ನಮಸ್ಕಾರ. ಎಷ್ಟು ವಯಸ್ಸು? ನಂದು 20 ಗುರುಗಳೇ. ಯಾಕೆ ಹೆಸರು ಬೇಡ, ಯಾರು ಪಕ್ಕದವ್ರು ಕೇಳಿಸ್ಕೊತಾರೆ ಅಂತನಾ? ಅಮ್ಮ, ಈ ಥರ ಎದುರ್ಕೊಳ್ಳೋರು ಬದುಕಕ್ಕಾಗಲ್ಲ. ಈ ಶೋಪ್ ಎಲ್ಲ ಆಗಲ್ಲ. ಇದೆಲ್ಲ ತೆಗೆದು ಮೈ ಸೈಡ್ಗೆ ಇಟ್ಬಿಡಿ. ಹೆಸರು ಬೇಡ, ಯಾರಿಗೂ ಹೇಳಬೇಡಿ, ಇದೆಲ್ಲ ನಡೆಯಲ್ಲ. ಈ ಕೆಟ್ಟ ಅಭ್ಯಾಸವನ್ನ ಮೊದಲು ಬಿಡಬೇಕು. ಏನ್ ಹೇಳ್ತೀಯಾ? ತಪ್ಪಲ್ವಾ ಇದನ್ನು ಹೇಳಿದ್ದು? ಹೆಸರು ಬೇಡ ಅಂದ್ರೆ ಏನ್ ಅರ್ಥ ಗೊತ್ತಾಗ್ಬಿಡುತ್ತೆ ಅಂತನಾ? ಅವಮಾನ ಅಂತನಾ? ತಪ್ಪಲ್ವೇನಮ್ಮ ಇದು? ಚಾಲೆಂಜ್ ಮಾಡಿ ಬದುಕಬೇಕು, ಪ್ರಪಂಚವನ್ನ ಎದುರಿಸ್ಬೇಕು. ಹೆದರ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಯಾರು ಕೊಡಲ್ಲ. ನೀನೇ ಅದು ರಿಪೇರಿ ಮಾಡ್ಕೋಬೇಕು. ಬೇರೆಯವ್ರನ್ನ ಹೆದರ್ಸೋದು ಕಲ್ತ್ಕೋ, ಬೇರೆಯವ್ರಿಗೋಸ್ಕರ ಹೆದರ್ಕೊಂಡು ಕಲ್ತ್ಕೋಬೇಡ. 20 ವರ್ಷಕ್ಕೆ ನಿನಗೆ ಯಾಕೆ ಈ ಕೆಟ್ಟ ಬುದ್ಧಿ ಬಂತು ಅಂತ ನಾನು ಯೋಚನೆ ಮಾಡ್ತೀನಿ. ಯಾರು ಹೇಳ್ಕೊಟ್ಟಿದ್ದೀನಿ ಇದನ್ನ? ಹೆಸರು ಬೇಡ ಅಂತ ಎಷ್ಟು ಧೈರ್ಯವಾಗಿ ಹೇಳ್ತೀಯ ನೀನು? ತಪ್ಪಲ್ವಾ ಇದು? ಧೈರ್ಯವಾಗಿ ಬದುಕೋದನ್ನ ಕಲ್ತ್ಕೊಳ್ಳಿ. ಪ್ರಪಂಚದಲ್ಲಿ ಹೆದರ್ಕೊಂಡು ಬದುಕೋದಲ್ಲ. ಈ 20 ವಯಸ್ಸಿಗೆ ಇದೆಲ್ಲ ಯಾಕೆ ಬೇಕು? ಈ ಮ್ಯಾಥಮೆಟಿಕ್ಸ್ ತಪ್ಪಲ್ವಾ ಇದು? ನಾವು ಕೇಳೋದು 5 ತಿಥಿ ಲಗ್ನ ನಕ್ಷತ್ರನ. ಅದ್ರಲ್ಲಿ ನೀನು ಹೇಳಿದ್ದೆ 3, ಅದ್ರಲ್ಲಿ 2 ಇಲ್ಲ, ಹೆಸರೇ ಇಲ್ಲ ಅಂದ್ರೆ ನೀನು ಕೇಳೋದೇನ್ ಬಂತು, ನಾನು ಹೇಳೋದೇನ್ ಬಂತು? ತಪ್ಪಲ್ವಾ ಇದು? ಏನ್ ಹೇಳಿ ನಾನು? ಹೆಸರೇ ಇಲ್ಲ ಅಂದ್ರೆ ಹೆಂಗೆ ಹೇಳಿ ನಾನು? ಹೇಳು. ದಯವಿಟ್ಟು ಈ ಅಭ್ಯಾಸವನ್ನು ಬಿಟ್ಟು ಯೋಚನೆ ಮಾಡಿ ಇನ್ನೊಂದ್ಸಲ ಅವಕಾಶ ಕೇಳು. ಇದನ್ನ ನಿನ್ಗೆ ಅಡ್ವೈಸ್ ಮಾಡಿದ್ದೀನಿ ಅಷ್ಟೇ, ನಾನು ಆರ್ಡರ್ ಮಾಡ್ತಾ ಇಲ್ಲ, ಬೇಜಾರು ಮಾಡ್ಕೊಂಡು. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಹಲೋ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ನಮಸ್ತೆ, ನಿಮ್ಮ ಹೆಸರು? ಸುಮಿತ್ರಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಬೇಗೂರಿಂದ ಮ್ಯಾಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ ಮ್ಯಾಮ್. ಅವ್ರದ್ದು ಲಗ್ನ ತಿಥಿ ನಕ್ಷತ್ರ ತಿಳಿಸಿ.
ವಿಶಾಖ ನಕ್ಷತ್ರ, ಹ್ಮ್. ತುಲಾ ರಾಶಿ, ಹ್ಮ್. ಲಗ್ನ ಬಂದು ಮೀನ ಲಗ್ನ, ಕೃಷ್ಣ ಚತುರ್ಥಿ ತಿಥಿ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ ಹ. ಹರಿ ಓಂ ಗುರುಗಳೇ. ನಾರಾಯಣ. ಯಾರಿದು ವಿಶಾಖ ನಕ್ಷತ್ರ? ಮಗಳು ಗುರುಗಳೇ. ಮಗ? ಮಗಳು. ಮಗಳು ಎಷ್ಟು ವಯಸ್ಸು? 8 ವರ್ಷ. ಓಕೆ, ಏನಾಗ್ಬೇಕು ಅವಳ ಬಗ್ಗೆ? ಇದು ನಕ್ಷತ್ರಕ್ಕೆ ಏನಂತ ಬಂತು ಅಂತ ತಿಳ್ಕೊಬೇಕಾಯ್ತು ಗುರುಗಳೇ. ನೀವ್ ಹೇಳ್ತಾ ಇರ್ತೀರಲ್ಲ ನಕ್ಷತ್ರ ಬಗ್ಗೆ. ಇವಳು ಹುಟ್ಟಿದ ಮೇಲೆ ಹಾ 7 ವರ್ಷದ ಒಳಗಡೆ ಹಾ ಗುರುಗಳೇ. ಕಾರಣ ಇಲ್ಲದೆ ಸತ್ತಿದ್ಯಾರು? ತಂದೆಯ ವಂಶದಲ್ಲಿ, ತಾಯಿಯ ವಂಶದಲ್ಲಿ ಯಾರು ಸತ್ರು? ಕಾರಣ ಇಲ್ಲದೆ ಅಕಸ್ಮಾತ್ ದಿಢೀರ್ ಅಂತ ಸತ್ತಿದ್ಯಾರು? ನಮ್ಮಮ್ಮ ತಿಳ್ಕೊಂಡ್ರು ರೀಸೆಂಟ್ ಆಗಿ, ಒಂದು 2 ವರ್ಷ ಆಯ್ತು. ಆಮೇಲೆ ಅದಕ್ಕೆ ಮುಂಚೆ ಇನ್ನೊಬ್ರು ಯಾರಿಲ್ಲ ಗುರುಗಳೇ, ಅಂದ್ರೆ ನಮ್ಮ ಅಕ್ಕ ಅವ್ರ ಗಂಡ. ಈಗ ನಿಮ್ಮ ಮಗು ಹುಟ್ಟಿದ ಮೇಲೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಮೊದಲು ಕೌನ್ಸಿಲಿಂಗ್ ಮಾಡ್ಕೊಳಮ್ಮ, ಗೊತ್ತಾಗತ್ತೆ ರಿಸಲ್ಟ್ ಏನಂತ. ಏನು ಕುಡ್ತು ಅಂತಿದ್ಯಲ್ಲ, ಎಷ್ಟು ಚೆನ್ನಾಗಿ ಬದುಕಿದ್ದೀರಾ ಅಂತ ತೋರಿಸ್ತಾ ಇದೆ. ಅಂದ್ರೆ ದುರ್ಮರಣಗಳು. ವಿಶಾಖ ನಕ್ಷತ್ರದಲ್ಲಿ ಮಗು ಹುಟ್ಟಿದರೆ ಏನ್ ಐಡೆಂಟಿ ಅಂತ ಹೇಳಿದ್ರೆ ಎಲ್ಲ ದುರ್ಮರಣಗಳು. ಗಂಡ ಹೆಂಡತಿ ದೂರ ಆಗೋದ್ ಹೆಂಗೆ? ವಿಶಾಖ ನಕ್ಷತ್ರ ಅರ್ಥ ಕೇಳಿಸ್ಕೊತಿದ್ಯಮ್ಮ? ಚೆನ್ನಾಗಿದ್ ಗಂಡ ಹೆಂಡತಿ ದೂರ ಆಗೋದ್ ಹೆಂಗೆ? ಅದೇ ರೀತಿಯಾಗಿ ಕಾರಣ ಇಲ್ಲದೆ ರಾತ್ರಿ ಚೆನ್ನಾಗಿರೋ ಬೆಳಗ್ಗೆ ಯಾಕೆ ಸತ್ತವ್ರೆ ಅಂತ ವರದಿಗಳು ಕೇಳೋದು ಹೆಂಗೆ? ಕುಟುಂಬ ಛಿದ್ರ ಆಗೋದು ಹೆಂಗೆ? ಇದ್ದದನ್ನ ಕಳ್ಕೊಳ್ಳೋದು ಹೆಂಗೆ? ಊರ್ ಬಿಟ್ಟು ಇನ್ನೊಂದ್ ಕಡೆ ಹೋಗೋದು ಹೆಂಗೆ? ಇದೆಲ್ಲ ವಿಶಾಖ ನಕ್ಷತ್ರದ ಅಲೆಮಾರಿ ಜೀವನದ ನಕ್ಷತ್ರ. ಯಾವ್ದು ಹೇಳು? ಅಲೆಮಾರಿ ಜೀವನ ಅಂದ್ರೆ ಗೊತ್ತಾ? ಒಂದು ಕಡೆ ದಿಕ್ಕು ದೆಸೆ ಇಲ್ಲದೆ ಸುಮ್ಮನೆ ಹೋಗ್ತಾ ಇರೋದು. ಅದು ಸರಿನಾ, ಇದು ಸರಿನಾ, ಅದು ಮಾಡ್ಲಾ, ಇದು ಮಾಡ್ಲಾ, ಜೀವನ ಎಲ್ಲ ಬರೀ ಹುಡ್ಕೋದೆ, ಯಾವುದು ಸಿಕ್ಕಲ್ಲ. ಗೊತ್ತಾಯ್ತಾ ವಿಶಾಖ ನಕ್ಷತ್ರ ಏನಂತ? ಫಸ್ಟ್ ಸತ್ಯ ಏನ್ ಗೊತ್ತಾ? ಯಾವುದೇ ನಕ್ಷತ್ರ ಆಗಿರ್ಲಿ, ನಕ್ಷತ್ರದ ಹಿನ್ನೆಲೆ ಏನು ಅಂತ ತಿಳ್ಕೊಬೇಕು. ನಾವ್ ಹಿನ್ನೆಲೆ ತಿಳ್ಕೊಳ್ಳಲ್ಲ, ಹೆಸರಿಡಕ್ ನಕ್ಷತ್ರ ಕೇಳ್ತೀವಿ ಅಂತ ತಿಳ್ಕೊಂಡಿದೀವಿ. ಹೆದರ್ಕೊಳ್ಳೋದು ಬೇಡ. ನೀನು ಒಂದಂತೂ ತಿಳ್ಕೊ, ಯಾಕೆ 7 ವರ್ಷದ ಒಳಗಡೆ ಎಷ್ಟು ಜನ ಸತ್ರು ಅಂತ ಕೇಳದೆ ಅಂದ್ರೆ, ಅಮಾವಾಸ್ಯೆಯಲ್ಲಿ ಹುಟ್ಟೋದವನು. ಅಮಾವಾಸ್ಯೆಯಲ್ಲಿ ಚತುರ್ದಶಿಯಲ್ಲಿ ಮಗು ಹುಟ್ಟಿದ್ರೆ ತಿಳ್ಕೋಬೇಕು, ಜೀವನ ಪರ್ಯಂತ ಹಿರಿಯರನ್ನ ಗುರ್ತಿಸೇ ಇಲ್ಲ ಅಂತ. ಎಷ್ಟು? ಒಂದ್ 700-800 ವರ್ಷದಿಂದ ಹಿಂಗೆ ಬಂದವ್ರು ಇವರು. ಹಿರಿಯರನ್ನ ಗುರ್ತಿಸಿಲ್ಲ. ಅವ್ರು ಹೆಂಗ್ ಸತ್ರು, ಏನಾಗ್ ಸತ್ರು, ಯಾಕೆ ಸತ್ರು, ಅದನ್ನ ಗುರುತಿಸದೇ ಇರುವಂತಹ ವಂಶದಲ್ಲಿ ಹುಟ್ಟುತ್ತೆ ಚತುರ್ದಶಿಯಲ್ಲಿ ಮಗು. ಪೌರ್ಣಮಿಯಲ್ಲಿ ಏನಕ್ಕೆ ಕೊಟ್ಟುತ್ತೆ ಅಂದ್ರೆ, ಅವ್ರು ಏನಾರು ಊಟ ತಿಂಡಿ ಕೊಟ್ಟು ಸದ್ಗತಿಗೆ ಹೋಗಿದಾರ ಅಥವಾ ಇಲ್ಲೇ ಕಾಯ್ಕೊಂಡಿದಾರ ಅಂತ ಪೌರ್ಣಮಿಯಲ್ಲಿ ಹುಟ್ಟುತ್ತೆ. ಪೌರ್ಣಮಿ ಮೋಕ್ಷವನ್ನ ತೋರಿಸುತ್ತೆ. ಅಮಾವಾಸ್ಯೆ ಅವರ ಪರಿಚಯ ನಿಮ್ಗೆ ಆಗಿದೆಯಾ ಅಂತ ತೋರಿಸುತ್ತೆ. ಇದೆರಡು ಸತ್ಯ ತಿಳ್ಕೊಂಡ್ರೆ ಹುಟ್ಟು ಸಾವಿನ ಮೂಲ ಸತ್ಯ ಗೊತ್ತಾಗತ್ತೆ. ನಮ್ಗೆ ಹುಟ್ಟು ಸಾವಿನ ಮೂಲ ಸತ್ಯ ಇಲ್ಲಿವರೆಗೂ ಗೊತ್ತಿಲ್ಲ. ಮನುಷ್ಯ ಅಂತ ಒಂದಿನ ಹುಟ್ಟತಾನೆ, ಒಂದಿನ ಸಾಯ್ತಾನೆ, ಇಷ್ಟೇ. ಒಂದಿನ ಹುಟ್ಟತಾನೆ, ಒಂದಿನ ಸಾಯ್ತಾನೆ. ಮಧ್ಯ ಏನಕ್ಕಿದೆಯಾ ಇಲ್ಲಿ ನೀನು ಅಂದ್ರೆ ಹೇಳ್ದವನ್ಗೆ ಹೇಳ್ತೀನಿ. ಹುಟ್ಟತಾರೆ, ಸಾಯ್ತಾರೆ, ಸರಿ. ಅದ್ರ ಮಧ್ಯೆ ನಿಂದೇನ್ ಕೆಲಸ? ಏನೂ ಇಲ್ಲ. ಮತ್ತೆ ಯಾಕೆ ಹುಡ್ದೆ? ಇಲ್ಲಿ ಹೋಗುತ್ತೆ. ಸೊ ಎಂಡ್ ಇಲ್ಲ, ಇದು ಹೋಗ್ತಾ ಇರತ್ತೆ. ಇದಕ್ಕೆ ಅದು ಹೇಳ್ತಾರಲ್ಲ, ಬೀಜ ಮೊದಲ, ಮರ ಮೊದಲ, ಮೊಟ್ಟೆ ಮೊದಲ, ಕೋಳಿ ಮೊದಲ ಅಂತ ಹಿಂಗ ಸಾಂಗ್ ಆಡ್ಕೊಂಡೆ ಕಾಲ ಕಳೆದ್ಬಿಟ್ಟ ನಾವು. ಮೂಲ ಅಂತೂ ತಿಳ್ಕೊಂಡಿಲ್ಲ. ಅದು ಮೊದಲ, ಇದು ಮೊದಲ, ಅಪ್ಪ ಮೊದಲ, ಅಮ್ಮ ಮೊದಲ, ಹಿಂಗ್ ಹೇಳ್ಕೊಂಡು ಇದನ್ನ ತರ್ಕ ಅಂತಾರೆ. ಈ ತರ್ಕವನ್ನ ಮಾಡಿ ನಾವು ಪೂರ್ಣವಾಗಿ ಅರ್ಕ ಆಗ್ಬಿಟ್ಟಿದೀವಿ. ಅಂದ್ರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಜನ್ಮಾಂತರದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬರು ಈ ಭೂಮಿಯಲ್ಲಿ ಹುಟ್ಟಿದೀವಿ ಅಂದ್ರೆ ಹುಟ್ಟಿಗೊಂದು ಸತ್ಯ ತಿಳ್ಕೋಬೇಕು. ಇಲ್ಲ ಅಂದ್ರೆ ಈ ಭೂಮಿಯಲ್ಲಿ ಹುಟ್ಟಬಾರದು. ಹುಟ್ಟಿದ್ರೆ ಏನಾಗುತ್ತೆ ಅಂದ್ರೆ, ನೀನೇನ್ ತಿಳ್ಕೊಂಡು ನೀನೇನು ಅನ್ಕೊಂಡಿರ್ತೀಯ ಅದು ಇನ್ನೊಂದು ಜನ್ಮಕ್ಕೆ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಬೆಳಿತಾನೆ ಇರುತ್ತೆ. ಇನ್ನೇನು ಬೇರೆ ಬರಲ್ಲ. ಸಾಲ ತೀರಿಸ್ಬೇಕು ಅಂತ ಇರೋದು ನಾವು, ಸಾಲ ತೀರಿಸಿಲ್ಲ, ಇನ್ನೊಂದು ಜನ್ಮಕ್ಕೆ ಏನು ಬಡ್ಡಿ ಸೇರಿಸಿ ಇನ್ನೊಂದು ಬರ್ತೀವಿ ಅಂದ್ರೆ ಕೆಳಮಟ್ಟಕ್ಕೆ ಬರ್ತೀವಿ. ಸೊ ಏನಕ್ಕಾರು ಹುಟ್ಟಿದೆ ಅಂತ ಅವಾಗ ಹೇಳ್ತಾರೆ. ಏನಕ್ಕಾರು ಹುಟ್ಟುತ್ತೆ ಅಂದ್ರೆ ಹುಟ್ಟಿದ ಅರ್ಥ ಗೊತ್ತಿರೋದಕ್ಕೆ ಅದಕ್ಕೆ ಇವಾಗಾರ ತಿಳ್ಕೋ ಅಂತ ಕಷ್ಟದ ಮೇಲೆ ಕಷ್ಟ, ನೋವಿನ ಮೇಲೆ ನೋವು, ದುಃಖದ ಮೇಲೆ ದುಃಖ ಬರುತ್ತೆ. ಈ ಸತ್ಯವನ್ನ ಅದಕ್ಕೆ ಹೇಳಿದ್ದು ಕರ್ಮಭೂಮಿ ಅಂತ ಹೇಳಿದ್ದೇನಕ್ಕೆ ಅಂದ್ರೆ, ನಾವು ಹುಟ್ಟಿದ ಜನನ ನಾವೆಲ್ಲಿ ಹುಟ್ಟುತ್ತೀವೋ ಆ ಭೂಮಿಯಲ್ಲಿ ನಮ್ಮಪ್ಪ, ಅವರಪ್ಪ ಅವರೆಲ್ಲ ಏನೆಲ್ಲ ಮಾಡಿ ಪ್ರಾಣ ಬಿಟ್ಟಿದ್ದಾರೆ. ಆ ಭೂಮಿಯಲ್ಲಿ ಯಾವ ರೀತಿ ಪ್ರಾಣ ಬಿಟ್ಟಿದ್ದಾರೆ ಅದ್ರ ಸತ್ಯವನ್ನ ತಿಳ್ಕೊಂಡು ಆ ಭೂಮಿಯನ್ನ ಪರಿವರ್ತನೆ ಮಾಡ್ಬೇಕು ನಾವು. ಬಾಳಿ ಬದುಕಿ 106 ವರ್ಷ ಬಾಳಿ ಬದುಕಿದ್ರೆ ನೀವು ಅದನ್ನೇ ಮಾಡಿ. ಅಲ್ಲೆಲ್ಲ ಪೂರ್ತಿ ಎಲ್ಲ ಸಮಸ್ಯೆಗಳಲ್ಲೇ ಆ ಮನೆ ಇದೆ ಅಂದ್ರೆ, ಅದೇ ಮನೆ ನಮ್ಮ ಅಪ್ಪ ಕಟ್ತಾ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂದ್ರೆ ನೀವು ಅದನ್ನೇ ಅನುಭವಿಸ್ತೀರಾ. ಇದು ಈಗ ಅವರು ದೇವಸ್ಥಾನ ಮೊದಲೆಂಗಿತ್ತು ಜೆರಾಕ್ಸ್ ಮಾಡ್ಬಿಟ್ರು ಅಲ್ವಾ. ಈಗ ಆ ಸತ್ಯ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು. ಇವತ್ತು ನಾನು ಹೇಳಿದ್ದೇನು, ದೇವಸ್ಥಾನ ಆದ್ರೂ ಕೂಡ
ದೇವ್ರಿದ್ದಾರೆ ಅಂತ ಒಪ್ಕೊಂಡಿದ್ರು ಕೂಡ ದೇವ್ರನ್ನ ನಾವು ಇರಕ್ಕೆ ಬಿಟ್ಟೇ ಇಲ್ಲ. ಯಾರನ್ನ ಬಿಟ್ಟಿಲ್ಲ? ದೇವರು ಅಲ್ಲಿರಕ್ಕೆ ನಾವು ಮಾಡೇ ಇಲ್ಲ, ಬಿಡೋದೂ ಇಲ್ಲ. ಯಾಕೆ ಅಂದರೆ ದೈವಿಕವಾದ ಒಂದು ಶಕ್ತಿ ಇರೋದಕ್ಕೆ ದೇವಾಲಯವನ್ನು ಹೇಗೆ ನಿರ್ಮಾಣ ಮಾಡಬೇಕು? ಬೇಡ. ಮನೆ ಕಟ್ಟೋದು ಕೂಡ ನಾವು ತಿಳ್ಕೊಂಡಿದ್ದೀವಾ? ಇಲ್ಲ. ಸಾಧ್ಯನೇ ಇಲ್ಲ ಗುರುಗಳೇ. ದೇವಸ್ಥಾನ ಕಟ್ಟೋ ತಿಳ್ಕೊಂಡಿದ್ದೀವಾ? ಇಲ್ಲ. ಹಾಗಿದ್ದ ಮೇಲೆ ನಮ್ಗೇನು ಗೊತ್ತೇ ಇಲ್ಲ ಅಂದರೆ ನೀವು ಪ್ರಶ್ನೆ ಕೇಳೋದಕ್ಕೆ ಉತ್ತರ ಎಲ್ಲಿ ಸಿಗತ್ತೆ? ಅದಕ್ಕೋಸ್ಕರವಾಗಿ ಮಾಡೋಕ್ಕೆ ಮುಂಚೆ ನಾವು ಬದುಕುವಂಥ ಇದೆಯಲ್ಲ, ಆ ಬದುಕು ಅಂದರೆ ಜೀವನದ ಮೌಲ್ಯಗಳನ್ನು ನಾವು ತಿಳ್ಕೊಳ್ತಕ್ಕಂಥ ಸತ್ಯ ಯಾವ ಕಾರಣಕ್ಕೂ ಅರ್ಥ ಆಗಿಲ್ಲ. ಈಗ ವಿಷಯಕ್ಕೆ ಬರೋಣ. ಇವತ್ತು ನಾವು ಹೇಳಿದ್ದು ಅಂಚು ಬಾರ್ಡ್ರಿಗೆ ಹೋಗ್ಬಿಟ್ಟಿದ್ದೀವಿ ನಾವು. ಇದಕ್ಕೆ ಕಾರಣ ಪೂರ್ವ ಅಂತಕ್ಕಂಥ ಒಂದು ದಿಕ್ಕನ್ನು ಗಮನಕ್ಕೆ ತಗೊಂಡ್ರೆ ಯಾವುದು? ಪೂರ್ವ. ಅಲ್ಲಿರೋರು ಯಾರು? ಸೂರ್ಯ. ಈ ಸೂರ್ಯ ಮತ್ತೆ ಭೂಮಿ ಇವೆರಡಕ್ಕೂ ನಡೀತಕ್ಕಂಥ ಚಲನೆ. ಈ ಚಲನೆ ನಮಗೆ ಬೇಕಾ ಬೇಡವಾ? ಬೇಕೇ ಬೇಕಿರುತ್ತೆ. ಹಾಗೆ ಚಲನೆ ಅಂದ್ರೆ ಏನ್ ತಿಳ್ಕೋಬೇಕಾಗಿದ್ರೆ, ಭೂಮಿ ಯಾವ ಆಧಾರದಲ್ಲಿ ಸುತ್ತುತ್ತೆ ಅಂತ ಮೊದಲು ತಿಳ್ಕೋಬೇಕು. ಯಾವ ಆಧಾರದಲ್ಲಿ ಸುತ್ತುತ್ತೆ ಭೂಮಿ ಅಂದ್ರೆ ಏನ್ ಹೇಳ್ಬೋದಮ್ಮ ಅಂದಾಜಾಗಿ? ಆಧಾರ ಬೇಕಲ್ಲ, ಗುರುತ್ವಾಕರ್ಷಣ ಬಲ. ಇದು ಇರ್ತಕ್ಕಂಥದ್ದು ಸೂರ್ಯನ ಆಕರ್ಷಣೆಯ ಬಲದಿಂದ ಭೂಮಿ ತಿರುಗೋದು. ಸೂರ್ಯನ ಆಕರ್ಷಣೆ, ಹೆಣ್ಣು ಗಂಡಿನ ಆಕರ್ಷಣೆ ಆದ್ರೇನೆ ಲವ್ ಆಗೋದು. ಹಾಗೆ ಭೂಮಿ ಮತ್ತು ಸೂರ್ಯನ ಲವ್ವೇ ನಡೆಯೋದು. ಆ ಲವ್ ನಡೆದಾಗಲೇ ಮಳೆ ಬೀಳೋದು ಅಂತ ನಮ್ಗಿನ್ನೂ ಗೊತ್ತಾಗಿಲ್ವಲ್ಲ. ಅಂದ್ರೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಭೂಮಿ ಮತ್ತೆ ಸೂರ್ಯ ಲವ್ ಮಾಡಿದ್ರೆ ನಮಗ್ ಮಳೆ, ಆಮೇಲೆ ಬೆಳೆ. ಹೌದಾ? ನಮ್ಗೆ ಅದೇ ಗೊತ್ತಿಲ್ವಲ್ಲ. ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಆಕರ್ಷಣೆಯ ಸೂರ್ಯನ ಆಕರ್ಷಣೆಯಿಂದ ಭೂಮಿ ತಿರುಗತ್ತೆ ಒಪ್ಕೊಳ್ಳೋಣ. ಯಾಕೆ? ಅದ್ ಹೆಂಗ್ ಹೇಳ್ತೀರಾ ನೀವು ಅಂತ ಹೇಳ್ಬೋದು. ಓರೆಯಾಗೆ ಸುತ್ತದದು, ಸರಳ ರೇಖೆಯಲ್ಲಿ ಸುತ್ತಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಒಂದ್ ಕಡೆ ಕತ್ಲು, ಒಂದ್ ಕಡೆ ಬೆಳಕು ಬರೋದಕ್ಕೆ ಅದು ಕಾರಣವಾಗಿರುತ್ತೆ ಅಂತ. ಇನ್ನ ಭೂಮಿ ಸುತ್ತೋದು ಯಾವ ಕಡೆಯಿಂದ ಅಂತ ತಿಳ್ಕೊಳ್ಳೋದು ಒಂದು, ಸೂರ್ಯನ ಕಿರಣ ಯಾವ ಕಡೆಯಿಂದ ಅಂತ ತಿಳ್ಕೊಳ್ಳೋದು ಎರಡು. ಇವೆರಡನ್ನು ತಿಳ್ಕೋಬೇಕಾಗತ್ತೆ. ಭೂಮಿ ಸುತ್ತುವಿಕೆಯ ಪ್ರಾರಂಭ ಪಶ್ಚಿಮದಿಂದ ಪೂರ್ವಕ್ಕೆ. ಭೂಮಿ ಸುತ್ತುವುದು ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ಚಲಿಸತ್ತೆ ಅಂತ ಸತ್ಯ. ಸೂರ್ಯನ ಕೆಲಸ ಏನಲ್ಲಿ? ಆ ಸುತ್ತುವ ಸಮಯಕ್ಕೆ ಸೂರ್ಯನ ಕೆಲಸ ಏನು? ಅವನ ಕಿರಣಗಳನ್ನ ಪೂರ್ವದಿಂದ ಪಶ್ಚಿಮಕ್ಕೆ ಬರುತ್ತೆ. ಯಾರ್ದು? ಸೂರ್ಯನ ಕಿರಣ ಪೂರ್ವದಿಂದ ಪಶ್ಚಿಮಕ್ಕೆ ಬರುತ್ತೆ. ಭೂಮಿ ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ನಿಲ್ಲತ್ತೆ. ಅಂದ್ರೆ ಎರಡು ಅಭಿಮುಖ ಆಯ್ತು. ಅಂದ್ರೆ ಪ್ರೇಮಿಗಳು ಹೆಂಗ್ ನಿಂತ್ಕೋತಾರೆ? ಎದುರು ನಿಂತ್ಕೋತಾರೆ. ಅರ್ಥ ಆಯ್ತಲ್ಲ? ಈಗ ಅವ್ರು ಬಂದು ನಡ್ಕೊಂಡು ಬಂದ ವಿಸ್ತೀರ್ಣದ ಎಷ್ಟು ಪ್ರಮಾಣ ನಡ್ಕೊಂಡು ಬಂದ್ರು ಕಿರಣಗಳು, ಭೂಮಿ ಎಷ್ಟು ವಿಸ್ತೀರ್ಣದಲ್ಲಿ ಸುತ್ತಾ ಇದೆ, ಇದೆರಡು ಎಲ್ಲಿಗೆ ನಿಲ್ಲಿಸ್ಕೋಬೇಕು ಅಂತಕ್ಕಂಥದ್ದು ನಮ್ ಕೆಲಸ. ಯಾವ್ದ್ರಲ್ಲಿ? ವಾಸ ಮಾಡುವ ಮನೆಯಲ್ಲಿ ಸೂರ್ಯನ ಕಿರಣವನ್ನ ಎಷ್ಟು ಪ್ರಮಾಣದಲ್ಲಿ ಮನೆಯಲ್ಲಿ ನಿಲ್ಲಿಸ್ಕೋಬೇಕು, ಸೂರ್ಯನ ಶಕ್ತಿಯನ್ನ, ಕಿರಣಗಳನ್ನ. ಭೂಮಿಯಲ್ಲಿ ಇರ್ತಕ್ಕಂತಹ ವೇಗ ಏನು ನಡೀತಾ ಇರುತ್ತೆ ಪಶ್ಚಿಮದಿಂದ ಪೂರ್ವಕ್ಕೆ, ಅದನ್ನೆಲ್ಲಿ ನಿಲ್ಲಿಸ್ಕೋಬೇಕು? ಮನೆಯ ಒಳಗಡೆ. ಈ ನಿಲ್ಲಿಸ್ಕೊಳ್ತಕ್ಕಂಥದ್ದು ಎರಡು ಸಮ ಪ್ರಮಾಣದಲ್ಲಿ ನಿಲ್ಲಿಸ್ಕೋಬೇಕು. ಸೂರ್ಯನ ಕಿರಣ ಮತ್ತೆ ಸುತ್ತುವಿಕೆಯನ್ನ ಸಮ ಪ್ರಮಾಣದಲ್ಲಿ ನಿಲ್ಲಿಸಿದಾಗ ಆ ಮನೆಯನ್ನ ಅದೃಷ್ಟದಾಯಕವಾದ ಮನೆ ಅಂತ 50 ಭಾಗ ಹೇಳ್ಬೋದು. 100 ಅಲ್ಲ, 50 ಭಾಗ ಹೇಳ್ಬೋದು. ಅದನ್ನ ಆ ರೀತಿ ಸಂಧಿಸುವಂತ ಮಟ್ಟಕ್ಕೆ ನಾವು ಭೂಮಿಯನ್ನ ಕಟ್ಟಿದಾಗ ಇನ್ನು 50% ಎಲ್ಲಿರುತ್ತೆ ಅಂದ್ರೆ ಹೊರಗಿರುತ್ತೆ. ಹೊರಗಡೆ ಕಾಂಪೌಂಡ್ ಇದ್ರೆ, ಕಾಂಪೌಂಡ್ ಇಲ್ಲ ಅಂದ್ರೆ ಇಲ್ಲ, ಅಲ್ಲಿ 50% ಸಿಗೋದು ಅಷ್ಟೇ. ಆ 50ರಲ್ಲಿ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ 20 ಸಿಕ್ಕಲ್ಲ. ತಿಳ್ಕೊಬೇಕಲ್ಲ. ಇವ್ರಿಬ್ಬರನ್ನ ಹೆಂಗೆ ಸಂಧಿಸೋದು ಅಂದ್ರೆ 10ಕ್ಕೆ ತಂದು ಸೇರಿಸೋದು ಬೇಕಾ ಬೇಡವಾ? ಇದೆರಡು ಸೇರಿದಾಗ್ಲೇ ಇನ್ನೊಂದೇನೋ ಉತ್ಪತ್ತಿ ಆಗೋದು. ಹೌದು ತಾನೆ? ಹಾಗೆ ದೇಹ ಮನಸ್ಸು ಸೇರಿದಾಗ ಮನುಷ್ಯ ಆಗ್ತಾನೆ. ಗಂಡು ಹೆಣ್ಣು ಸೇರಿದಾಗ ಒಂದು ಮಗು ಬರುತ್ತೆ. ಹಾಗೆ ಪ್ರಕೃತಿಯನ್ನ ನಾವು ಒಂದು ಮಾಡೋದು ಕಲಿಬೇಕಾ ಬೇಡವಾ? ಖಂಡಿತವಾಗ್ಲೂ ಕಲಿಬೇಕು ಗುರುಗಳೇ. ಅದೆಲ್ಲ ಅವ್ರು ಮಾಡ್ಕೊಳ್ಳೋದು, ನಾವ್ಯಾಕೆ ಮಾಡವ? ಸೂರ್ಯನ್ ಗೊತ್ತಿಲ್ವಾ? ದೇವ್ರಲ್ವಾ ಅಂದ್ರೆ ಅಲ್ವಾ? ಅದಕ್ಕೆ ನಾವು ಭಗವಂತನಿಗೆ ನಾವು ಜಾಗ ಕೊಟ್ಟಿದೀವಿ ಅಂತ ಅದಕ್ಕೆ ಹೇಳಿದ್ ನಾನು. ಭಗವಂತನಿಗೆ ನಾವು ಜಾಗ ಕೊಡೋದಲ್ಲ, ನಮ್ಮ ಗುರುತು ಇಲ್ಲಿ ಭಗವಂತನ ನಾವು ನಿಲ್ಸ್ಕೊಂಡಿದೀವಿ. ನಮ್ಗೆ ಏನು ಆಗಲ್ಲ, ಒಳ್ಳೇದಾಗತ್ತೆ, ಈ ನಂಬಿಕೆ ತಾನೆ. ಆ ನಂಬಿಕೆ ಅನ್ಕೊಂಡ್ರೆ ಬರಲ್ಲ, ಕ್ರಮ ಅನುಸರಿಸ್ಬೇಕು. ಹಾಗೆ
ಇದನ್ನ ನಾವು ತಿಳ್ಕೊಳ್ತಕ್ಕಂತಹ ಆಕರ್ಷಣೆ ಅಂತಕ್ಕಂಥದ್ದು ಯಾವ ಆಕರ್ಷಣೆ? ಕುಟುಂಬದ ಆಕರ್ಷಣೆ. ಈ ಕುಟುಂಬದ ಆಕರ್ಷಣೆಗೆ ಮನೆಯ ಒಳಗಡೆ ನಿರ್ಮಾಣ ಮಾಡ್ತಕ್ಕಂಥ ಸತ್ಯವನ್ನ ತಿಳ್ಕೊಂಡಿದ್ರೆ ಈಗ ಪೂರ್ಣವಾಗಿ ಕುಟುಂಬಕ್ಕೆ ಜಾಗ ಶುದ್ಧಿ ಆಯ್ತು. ದೇವರಲ್ಲಿ ಕೂತ್ಕೊಂಡ್ರು, ಮನೆ ಕಟ್ಟೋ ಜಾಗ ಶುದ್ಧಿ ಆಯ್ತು, ದೇವ್ರನಲ್ಲಿ ಕೂರಿಸ್ತೋ ನಮ್ಮ ನಂಬಿಕೆ ಮೇಲೆ. ಈಗ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಆರೋಗ್ಯ ಚೆನ್ನಾಗಿರ್ಬೇಕು. ಕುಟುಂಬಕ್ಕೆ ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು ಅಂದ್ರೆ ಮನಸ್ಸು ಚೆನ್ನಾಗಿರ್ಬೇಕು. ಇದು ಮನೆ ಹೊರಗೆ ಬರಲ್ಲ, ಮನೆ ಹೊರಗೆ ಬರುತ್ತೆ. ಮನಸ್ಸು ಚೆನ್ನಾಗಿರೋದು ಮನೆಯ ಹೊರಗೆ ಬರುತ್ತೆ. ಮನೆಯ ಹೊರಗೆ ಬರುತ್ತೆ, ಮನಸ್ಸು ನೆಮ್ಮದಿಯಾಗಿ ಆರಾಮಾಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ. ಈಗ ಅದಕ್ಕೊಂದು ಸಣ್ಣ ಉದಾಹರಣೆ. ನೀನು ಮೊನ್ನೆ ಒಂದು ಪ್ರಶ್ನೆ ಕೇಳಿದೆ, ಏನು ಈ ಕೇತು ಅನ್ನೋ ಗ್ರಹ ಯಾಕೆ ಬಂತಿಲ್ಲಿ, ಯಾಕೆ ಬಂತಿಲ್ಲಿ, ಯಾಕೆ ಬರಬೇಕಿತ್ತು, ಇದು ಯಾವ್ದು ತಗೊಳ್ಳೋದು? ಸುಬ್ರಹ್ಮಣ್ಯನ ಹತ್ರ ಹೋಗೋದಾ ಅಲ್ವಾ, ಮಠ ಮಂತ್ರದ ಹತ್ರ ಹೋಗೋದಾ? ಇದು ಯಾವ್ದಿದು, ಸರ್ಪ ಹೊಡೆದಿದ್ದ ಅಥವಾ ವಾಸ ಮಾಡೋ ಜಾಗನ? ಇದು ಪ್ರಶ್ನೆ. ಇದಕ್ಕೆಲ್ಲ ಮೀರು ಒಂದಿದೆ. ಏನು ಅಂದ್ರೆ ಈ ಕೇತು ಅಂದ್ರೆ ಮಕ್ಕಳಲ್ಲಿ ಹುಟ್ಟತಕ್ಕಂತಹದ್ದು ಕುಂಡಲಿಯಲ್ಲಿ ಬರ್ತಿದ್ದು ಕೇತು ಅಂತಕ್ಕಂಥದ್ದು. ಇದು ಎಲ್ಲಿರುತ್ತೆ? ಮನೆ ಹೊರಗಿರುತ್ತೆ. ಇನ್ನೊಂದು ಮನೆಗೆ ಹೋಗಿ ಟಚ್ ಆಗಿರುತ್ತಲ್ಲ, ಅಲ್ಲಿ ಕೇತು ಸಮಸ್ಯೆಯ ಮಗು ಬರುತ್ತೆ. ಆ ಮನೆಗೂ ಈ ಮನೆಗೂ ಆಕ್ಸಿಡೆಂಟ್ ಆಗಿರುತ್ತಲ್ಲಮ್ಮ, ಅಂದ್ರೆ ಅವ್ರಿರೋ ಜಾಗ ಇರಲ್ಲ, ಮನೆ ಒಳಗ್ ಬಂದ್ಬಿಟ್ಟಿರ್ತಾರೆ. ಹೊರಗಡೆ ಇರ್ತಕ್ಕಂತ ಗ್ರಹ ಒಳಗೆ ಬರ್ತಾರೆ. ಅಂದ್ರೆ ದಿಕ್ಕು ದೆಸೆ ಇಲ್ಲದ ಕುಟುಂಬ. ಇದಕ್ಕೆ ಪರಿಹಾರ ಅಪರಾಣೆ ಇಲ್ಲ, ಜೀವನ ಪರ್ಯಂತ ಸಿಕ್ಕಲ್ಲ. ಅಂದ್ರೆ ಗ್ರಹಗಳನ್ನ ಹೇಳೋದು ಗೊತ್ತು ನಮ್ಗೆ, ಗ್ರಹಗಳನ್ನ ಪೂಜೆ ಮಾಡ್ತೀವಿ ಅಂತ ಅನ್ಕೊಳ್ಳೋದು ಗೊತ್ತು, ಪೂಜೆ ಮಾಡಕ್ಕೂ ಬರಲ್ಲ. ಆದ್ರೆ ನಾವು ವಾಸದ ಮನೆಯನ್ನ ಯಾವ ರೀತಿ ಗ್ರಹಗಳನ್ನ ಆಧರಿಸಿ ಕಟ್ಟಬೇಕು ಅಂತಕ್ಕಂಥ ಸತ್ಯಾಂಶ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಯಾಕೆ ಇದಿನ್ನೂವರೆಗೂ ಅವಕಾಶ ಆಗಿಲ್ಲ ಅನ್ನೋದೇ ಒಂದು ಪ್ರಶ್ನೆ. ಇದಾಗಿದ್ದ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ನಾವ್ ಯಾಕೆ ಕಷ್ಟ ಅನುಭವಿಸ್ಬೇಕಿತ್ತು? ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತು ವಿಧಾನಸೌಧ ವಿಚಾರ ಒಂದು ಕ್ಲೂ ಎಷ್ಟೋ ಸಲ ಹೇಳ್ತಾ ಇರ್ತೀನಿ. ಈಗ ಓಟು ನಿಂತ್ಕೊಳಕ್ ಮುಂಚೆ, ಓಟು ಪಡ್ಕೊಳಕ್ ಮುಂಚೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಲ್ಲಿ ಕಿತ್ತಾಡ್ತಾರೆ. ಎಲ್ಲಿ? ವಿಧಾನಸೌಧದಲ್ಲಿ. ಅಂದ್ರೆ ಕಿತ್ತಾಡಕ್ಕೆ ವಿಧಾನಸೌಧ ಕಟ್ಟಿದೀವಿ ಅಂತ ಯಾರಿಗಾರು ಇಲ್ಲಿವರೆಗೂ ಗೊತ್ತಾಗಿದೆಯಾ? ಕಿತ್ತಾಡೋದಿಕ್ಕೆ ಅಂತ ಅದಕ್ಕೆ ವಿಧಾನಸೌಧ ಕಟ್ಟಿರೋದು. ಇವರು ತೋಳಿಂಗ್ ಅನ್ನೋದು ಅದೇ ತರ ಮಾಡ್ತಿರೋದು. ಅಂದ್ರೆ ಆ ಜಾಗದಲ್ಲಿ ಆ ಬಲ ಇದೆ, ಅಂದ್ರೆ ಕಿತ್ತಾಡೋ ಬಲ ಅಲ್ಲಿದೆ ಅಂತ. ಇವತ್ತು ನಾನು ಚಾಲೆಂಜ್ ಮಾಡ್ತೀನಿ, ಯಾರು ಬೆಂಗಳೂರು ಇರ್ತಕ್ಕಂಥ ಘನ ಪಂಡಿತರುಗಳು ಪ್ರೂವ್ ಮಾಡಿ ತೋರಿಸ್ಲಿ, ಇಲ್ಲ ಬನ್ನಿ ನಾವು ತೋರಿಸೋಣ. ವಿಧಾನಸೌಧದಲ್ಲಿ ಕಿತ್ತಾಟ ಯಾಕೆ ಮಾಹಿತಿ ಕೊಡ್ಬೇಕಲ್ಲ. ಆ ಗುಂಡಿಗೆ ನಮ್ಗೆ ಗೊತ್ತಿದೆ, ತೋರಿಸ್ಕೊಡ್ತೀವಿ, ಹೇಳ್ಕೊಡ್ತೀವಿ. ಅದು ಗೊತ್ತಿದ್ರೆ ನೀವು ಗೊತ್ತಿಸಿ. ಯಾಕೆ ಪ್ರಶ್ನೆ ಹೇಳ್ತೀನಿ ಅಂದ್ರೆ, ನಾವು ಏನೂ ತಿಳ್ಕೊಳ್ಳಲ್ಲ ಅಂದ್ರೆ ಏನು ಕೇಳಕ್ ಹೋಗ್ಬೇಕೆಲ್ಲಾನು? ನಮ್ಗೆ ಯಾವುದ್ರ ಬಗ್ಗೆನೂ ಅರಿವಿಲ್ಲ, ನಂಬಿಕೆ ಇಲ್ಲ, ದೃಢತೆ ಇಲ್ಲ, ಸ್ಥಿರತೆ ಇಲ್ಲ. ಅಂದ ಮೇಲೆ ಕೂತ್ಕೊಂಡು ಯಾಕೆ ಭಾಷಣಗಳನ್ನ ಮಾಡಬೇಕು? ಜಾಗದಲ್ಲಿ ಏನು ಆಕರ್ಷಣೆ ಅಂತಕ್ಕಂಥ ವಿಚಾರ ಇದೆಯಲ್ಲ, ಪ್ರತಿ ಹಣುವಿನಲ್ಲಿ ಸಣ್ಣ ಒಂದು ಮರಳಲ್ಲಿ ಕಾಳಿರುತ್ತಲ್ಲ, ಅದು ಭಗವಂತನೇ. ಆ ಮರಳನ್ನ ಮನೆಗೆ ಏನಕ್ಕೆ ಕಟ್ಟಬೇಕು? ಆ ಮರಳನ್ನ ಏನಕ್ಕೆ ಬಳಸಬೇಕು? ಹೌದಾ? ಅದೇ ಮನೆಯಲ್ಲಿ ಇರ್ತಕ್ಕಂತಹ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣಿನ ಒಂದೊಂದು ಕಣಕಣದಲ್ಲೂ ಭಗವಂತ ವಾಸ ಮಾಡ್ತಾನೆ ಅನ್ನೋ ಸತ್ಯವನ್ನ ನಾವು ಯಾಕೆ ತಿಳ್ಕೊತಾ ಇಲ್ಲ? ತಿಳ್ಕೊಂಡಿದೀವಿ ನಮ್ಮ? ಸಾಧ್ಯನೇ ಇಲ್ಲ ಗುರುಗಳೇ. ಇದನ್ನ ಹೇಳುವಂತ ಮಹಾನ ಗಣ್ಯ ಪಂಡಿತರುಗಳಿಗೆ ಯಾಕಿನ್ನೂ ಅರ್ಥ ಆಗಿಲ್ಲ? ನಾವು ದೇವರಂದ್ರೆ ದೇವಸ್ಥಾನದಲ್ಲಿರೋದು ಮಾತ್ರ ದೇವರು ಅಂತಾನೆ ಅನ್ಕೊಂಡಿರೋದು ಗುರುಗಳೇ. ನಮ್ಮ ವಾಸದ ಮನೆಯಲ್ಲಿರ್ತಕ್ಕಂತಹ ಯಾವುದೇ ಕಾರಣಕ್ಕೂ ದೈವ ಶಕ್ತಿ ನಮ್ಮ ವಾಸದ ಮನೆಯಲ್ಲೇ ಇದೆ ಅನ್ನೋವರೆಗೂ ನಾವು ನಂಬರ್ 1 ನಮ್ಮ ದೇಹದಲ್ಲಿ ಭಗವಂತ ವಾಸ ಮಾಡುವ ಜಾಗ ಇದೆ ಅಂತಾನೂ ಗೊತ್ತಿಲ್ಲ. ಕಟ್ಟುವ ಮನೆಯಲ್ಲಿ ಜಾಗದಲ್ಲಿ ಭಗವಂತ ಇದ್ದಾನೆ ಅಂತ ಗೊತ್ತಿಲ್ಲ. ಅಂದ ಮೇಲೆ ದೇಹದ ಬಗ್ಗೆನೂ ಗೊತ್ತಿಲ್ಲ, ಮನೆ ಬಗ್ಗೆನೂ ಗೊತ್ತಿಲ್ಲ. ಮತ್ತು ಒಳ್ಳೆಯ ಮಕ್ಕಳೆಲ್ಲಿ ಹುಡ್ತಾರೆ, ಒಳ್ಳೇದಾಗಿ ನೀವೇನ್ ಬದುಕ್ತೀರಾ? ಈ ಸತ್ಯವನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಇದನ್ನೇ ಜ್ಞಾನ ಅಂತಾರೆ. ಹಾಗಂತ ನಾನು ಹೇಳಿದ ತಕ್ಷಣ ನೀವು ಜ್ಞಾನವಂತರು ಆಗಿದ್ದೀರಾ ಅಂತ ಅನ್ಕೊಳ್ಳೋದಲ್ಲ. ನೀವು ಇದ್ರ ಬಗ್ಗೆ ಏನಲ್ಲ ಇದನ್ನ ನಾವು ಅರ್ಥಕೊಂಡು ಜೀವನದಲ್ಲಿ ಬದುಕಬೇಕು ಅಂದ್ರೆ, ಇದ್ರ ಸತ್ಯವನ್ನ ಹೇಗೆ ತಿಳ್ಕೋಬೇಕು ಅಂದ್ರೆ, ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಒಬ್ರು ಮಾಡಿ ಇನ್ನೊಬ್ಬ ಬರ್ತಾನೆ, 5 ಜನ ಮಾಡಿ ಇನ್ನೊಬ್ರು ಬರ್ತಾರೆ. ಆ ರೀತಿಯಾಗಿ ಪರಿವರ್ತನೆ ಆಗಿ ನಮ್ಮ ದೇಶ, ನಮ್ಮ ಮನೆ, ನಮ್ಮ ಗ್ರಾಮ, ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ತಾ ಶಕ್ತಿ ಭಗವಂತ ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಾರೆ. ಅದು ಬ್ರಾಹ್ಮಣರಿಗೆ ಮಾತ್ರ, ಜ್ಯೋತಿಷ್ಯರಿಗೆ ಮಾತ್ರ, ಶಾಸ್ತ್ರಗಳಿಗೆ ಮಾತ್ರ. ಯಾವ ಕಾರಣಕ್ಕೂ ಅದಕ್ಕೆ ಒಂದು ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ, ಶಾಸ್ತ್ರ ಹೇಳೋರು ಯಾವ ಕಾರಣಕ್ಕೂ ನೆಮ್ಮದಿಯಾಗಿದ್ದಾರಾ?
ಶಾಸ್ತ್ರ ಕೇಳೋರು ನೆಮ್ಮದಿ ಆಗಿದಾರಾ? ಶಾಸ್ತ್ರ ಹೇಳೋರು ನೆಮ್ಮದಿ ಆಗಿಲ್ಲ, ಶಾಸ್ತ್ರ ಕೇಳೋರು ನೆಮ್ಮದಿ ಆಗಿಲ್ಲ. ಹಾಗಾದ್ರೆ ನೀವೇನು ಹೇಳೋದು ಅಂತ ನನಗೆ ಕೇಳ್ತೀರಾ? ನಾವು ಶಾಸ್ತ್ರ ಹೇಳೋರು ಹತ್ರಕ್ಕೆ ಹೋಗಲ್ಲ. ಯಾಕೆ ಅಂದ್ರೆ ನಿಮ್ಮ ಭೂಮಿಯ ಇರುವಂತ ನಿಕಟವಾದ ಏನು ಆಕರ್ಷಣೆ ಎಷ್ಟಿದೆ ಅಂತ ಕಂಡುಹಿಡಿಯೋದೇ ನಮ್ಮ ಕೆಲಸ. ಯಾರ್ಯಾವುದು? ಇವರು ವಾಸ ಮಾಡೋ ಭೂಮಿ ನಿಮ್ಮ ದೇಹಕ್ಕೆ ಎಷ್ಟು ನಿಕಟವಾದ ಆಕರ್ಷಣೆ ಇದೆ ಅನ್ನೋದನ್ನು ತಿಳ್ಕೊಂಡ್ರೆ ನೀವು ಕೂಡ ಪ್ರತಿಯೊಂದು ರೀತಿಯಲ್ಲೂ ಬದುಕಲಿಕ್ಕೆ, ಆರೋಗ್ಯವಾಗಿರಲಿಕ್ಕೆ, ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಇದೆ. ಮನೆಯಿಂದಲೇ ಸರ್ವಸ್ವ ಅಂತ ಸತ್ಯವನ್ನು ತಿಳ್ಕೊಳ್ಳೋವರೆಗೂ ನಾವೆಲ್ಲ ಅನುಭವಿಸ್ಬೇಕಾಗತ್ತೆ. ಇದರಿಂದ ಹೊರಗೆ ಬರಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರ ಗುರುಗಳೇ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹೆಲ್ತ್ ಗುರು ನೇರಪ್ರಸಾರ ಕಾರ್ಯಕ್ರಮ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.